ಗ್ರೀಕ್ ಸಿವಿಲೈಸೇಷನ್ ನೋಡಿ, ನಾನು ಇದಕ್ಕೂ ಮೊದಲು ಚೈನೀಸ್ ಸಿವಿಲೈಸೇಷನ್ ಬಗ್ಗೆ, ಮೆಸೊಪೊಟೋಮಿಯನ್ ಸಿವಿಲೈಸೇಷನ್ ಜೊತೆಗೆ ಈಜಿಪ್ಷಿಯನ್ ಸಿವಿಲೈಸೇಷನ್ ಇದೆಲ್ಲದ್ರ ಬಗ್ಗೆನೂ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಆ ವಿಡಿಯೋಸ್ ಏನಾದರೂ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಮೊದಲು ಹೋಗಿ ಆ ವಿಡಿಯೋಸ್ನ ನೋಡಿಬಿಟ್ಟು ಆಮೇಲೆ ಇಲ್ಲಿಗೆ ಬನ್ನಿ. ಸೊ ಇಲ್ಲಿ ನಾನು ಗ್ರೀಕ್ ಸಿವಿಲೈಸೇಷನ್ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರ್ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಮೊದಲನೇದಾಗಿ ಸಿವಿಲೈಸೇಷನ್ ಅಂದರೆ ನಿಮಗೆಲ್ಲ ಗೊತ್ತು. ಗ್ರೀಕ್ ಅಂದರೆ ಏನು? ಗ್ರೀಕ್ ಅಂದರೆ ಒಂದು ಗ್ರೂಪ್ ಆಫ್ ಪೀಪಲ್. ಇವಾಗ ಇಂಡಿಯನ್ಸ್ ಅಂತೀವಲ್ವಾ, ಅದೇ ಥರ ಗ್ರೀಕ್ಸ್ ಅಂದರೆ. ಸೊ ಇಂಡಿಯಾದಲ್ಲಿರೋರನ್ನ ನಾವು ಇಂಡಿಯನ್ಸ್ ಅಂತೀವಿ. ಅದೇ ರೀತಿ ಗ್ರೀಸ್ ಅಂತ ಒಂದು ದೇಶ ಇದೆ, ಅಲ್ಲಿ ಇರೋರನ್ನ ನಾವು ಗ್ರೀಕ್ಸ್ ಅಂತ ಕರಿತೀವಿ. ಸೊ ಗ್ರೀಕ್ ಅಂದರೆ ಏನು ಅಂತ ಗೊತ್ತಾಯ್ತು ನಿಮಗೆ. ಗ್ರೀಕ್ ಈಸ್ ಎ ಪೆನಿನ್ಸುಲಾ ಇನ್ ದಿ ಮೆಡಿಟರೇನಿಯನ್ ಸಿ. ಸ್ಮಾಲ್ ಮೌಂಟೇನ್ಸ್ ಆ್ಯಂಡ್ ವ್ಯಾಲೀಸ್ ಹ್ಯಾವ್ ಸೆಪ್ರೇಟೆಡ್ ಗ್ರೀಕ್ಸ್ ಫ್ರಮ್ ಒನ್ ಅನದರ್. ನೋಡಿರಿ, ಎಲ್ಲಿ ಬರುತ್ತೆ ಇದು ಗ್ರೀಕ್ ಸಿವಿಲೈಸೇಷನ್ ಅಥವಾ ಗ್ರೀಸ್ ಸಿವಿಲೈಸೇಷನ್? ಮ್ಯಾಪ್ಸಲ್ಲಿ ನೋಡೋಣ ನಾವು. ಮೊದಲನೇದಾಗಿ ಇಂಡಿಯಾ ಎಲ್ಲಿ ಬರುತ್ತೆ ನಿಮ್ಗೆ ಗೊತ್ತು, ಇಲ್ಲಿ. ಸೊ ಇಂಡಿಯಾಯಿಂದ ಹಾಗೆ ವೆಸ್ಟರ್ನ್ ಸೈಡ್ಗೆ ಹೋದರೆ ಇಲ್ಲಿ ಮೆಡಿಟರೇನಿಯನ್ ಸಿ ಇದೆ. ಸೊ ನಿಮಗೆಲ್ಲ ಗೊತ್ತು, ಈಜಿಪ್ಷಿಯನ್ ಸಿವಿಲೈಸೇಷನ್, ಮೆಸೊಪೊಟೋಮಿಯನ್ ಸಿವಿಲೈಸೇಷನ್ ಎಲ್ಲ ಅದು ಆದಮೇಲೆ ಬರುತ್ತೆ. ಇದು ಈ ಮೆಡಿಟರೇನಿಯನ್ ಸಿ ಹತ್ರ ನೋಡಿ, ಈ ಜಾಗ ಇದೆಯಲ್ಲ, ಇದು ನಾನು ಮ್ಯಾಪ್ ಥರ ಕೊಡ್ತೀನಿ, ಬೇಕಾದ್ರೆ ನೋಡ್ಬೋದು. ನೋಡಿ, ಗ್ರೀಸ್ ಅಂತ ಇದೆಯಲ್ಲ, ಸೊ ಇದಿಷ್ಟು. ಇಲ್ಲಿ ತುಂಬ ಬೆಟ್ಟಗಳು ಜಾಸ್ತಿ ಇರುತ್ತೆ. ಸೊ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ನೋಡಿ, ಫುಲ್ಲು ಬೆಟ್ಟಗಳು, ತುಂಬ ಬೆಟ್ಟ ಇರುತ್ತೆ ಈ ಜಾಗದಲ್ಲೆಲ್ಲ ನೋಡಿ. ಸೊ ಈ ಥರ ಇರುವಂಥ ಒಂದು ಜಾಗ ಗ್ರೀಸ್ ದೇಶ. ಗ್ರೀಕ್ಸ್ ಬಿಲಾಂಗ್ ಟು ಇಂಡೋ ಯುರೋಪಿಯನ್ ರೇಸ್. ಗ್ರೀಕ್ಸ್ ಯಾವ ರೇಸ್ಗೆ ಒಂದು ಸೇರ್ತಾರೆ ಅಂದರೆ ಇಂಡೋ ಯುರೋಪಿಯನ್ ರೇಸ್ಗೆ ಸೇರ್ತಾರೆ. ರೇಸ್ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್, ಇವಾಗ ನಾವು ಡ್ರೆವಿಡಿಯನ್ ರೇಸ್, ಆರ್ಯನ್ ರೇಸ್ ಅಂತ ಕರಿತೀವಲ್ವ. ಸೊ ಅದೇ ರೀತಿಯೇ ಇಂಡೋ ಯುರೋಪಿಯನ್ ರೇಸ್ ಅಂದರೆ ಇಂಡಿಯಾ ಮತ್ತು ಯುರೋಪ್ ಎರಡೂ ಕಡೆ ಜನಗಳು ಮಿಕ್ಸ್ ಆಗಿರೋದು ಅಂತ. ಸೊ ಇದನ್ನು ಇಂಡೋ ಯುರೋಪಿಯನ್ ರೇಸ್ ಅಂತೀವಿ. ಸೊ ಅದಕ್ಕೆ ಸೇರಿದಂಥವ್ರು ಅಯೋನಿಯನ್ಸ್ ಆ್ಯಂಡ್ ಡೋರಿಯನ್ಸ್ ಆರ್ ದಿ ಡಿಫ್ರೆಂಟ್ ಟ್ರೈಬ್ಸ್ ಆಫ್ ಏನ್ಷಿಯಂಟ್ ಗ್ರೀಕ್ಸ್. ಅಯೋನಿಯನ್ಸ್ ಮತ್ತು ಡೋರಿಯನ್ಸ್, ಈ ಥರ 3 ಡಿಫ್ರೆಂಟ್ ಗ್ರೂಪ್ ಆಫ್ ಟ್ರೈಬ್ಸ್ ಎಲ್ಲ ಸೇರಿದ್ರೆ ಹಳೆ ಕಾಲದ ಗ್ರೀಕ್ ಜನರು ಆಗಿರ್ತಾರೆ. ಈಗ ಟ್ರೈಬ್ಸ್ ಅಂದರೆ ಗೊತ್ತು, ಕನ್ನಡದಲ್ಲಿ ನಾವು ಹೇಳ್ತೀವಿ ಅಂದರೆ ಒಂದು ಬುಡಕಟ್ಟು ಅಂತ. ಆದರೆ ಎಕ್ಸಾಕ್ಟ್ಲಿ ವೆಸ್ಟರ್ನ್ ಕಂಟ್ರೀಸಲ್ಲಿ ಟ್ರೈಬ್ಸ್ ಅಂದರೆ ಅಷ್ಟು ಮಾತ್ರ ಬರಲ್ಲ. ಟ್ರೈಬ್ಸಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ ಕೂಡ ಇರ್ತಾರೆ ಅಲ್ಲಿ. ಅಂದರೆ ಒಂದು ಗ್ರೂಪ್ಗೆ ಸೇರಿದಂಥ ಜನ, ಅಂದರೆ ಒಂದೇ ಥರ ಕಲ್ಚರ್ ಫಾಲೋ ಮಾಡ್ತಾರೆ, ಒಂದೇ ಥರ ಲ್ಯಾಂಗ್ವೇಜ್, ಒಂದೇ ರೀತಿಯ ರಿಲಿಜಿಯಸ್ ಕಸ್ಟಮ್ಸ್ ಎಲ್ಲ ಫಾಲೋ ಮಾಡ್ತಾರೆ. ಅಂಥವ್ರನ್ನ ನಾವು ಟ್ರೈಬ್ಸ್ ಅಂತೀವಿ. ಸೊ ಈ 3 ಜನ ಅಥವಾ ಈ 3 ಟ್ರೈಬ್ಸ್ಗಳು ತುಂಬ ಡಾಮಿನೆಂಟ್ ಟ್ರೈಬ್ಸ್ ಆಗಿರುತ್ತೆ ಏನ್ಷಿಯಂಟ್ ಗ್ರೀಕಲ್ಲಿ. ರೈಸ್ ಆಫ್ ಸಿಟಿ ಸ್ಟೇಟ್ಸ್. ನೋಡಿ, ಮೊದಲನೇದಾಗಿ ಸಿಟಿ ಸ್ಟೇಟ್ಸ್ ಅಂದರೆ ಏನು ಅಂತ ಹೇಳ್ತೀನಿ. ನೋಡಿ, ಈಗ ಸಿವಿಲೈಸೇಷನ್ ಶುರುವಾಗುವಂಥ ಟೈಮಲ್ಲಿ ಏನಾಯಿತು, ಒಂದು ಫ್ಯಾಮಿಲಿಯವರೆಲ್ಲ ಒಂದು ಮನೆಯಲ್ಲಿರ್ತಾರೆ. ಈ ಥರ ಅವರ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಅವ್ರ ದೊಡ್ಡಪ್ಪ, ಚಿಕ್ಕಪ್ಪ, ಅತ್ತೆ, ಮಾವ ಇಂಥವರೆಲ್ಲ ಒಂದೊಂದು ಮನೆ ಮಾಡ್ಕೊಳ್ತಾರೆ. ಸೊ ಒಂದು ಚಿಕ್ಕ ಗ್ರೂಪ್ ಆಫ್ ಫ್ಯಾಮಿಲೀಸ್ ಆಗುತ್ತೆ, ಅಥವಾ ಒಂದು ಸಣ್ಣ ಹಳ್ಳಿ ಆಗುತ್ತೆ. ಸೊ ಇದೇ ಬೆಳೀತಾ ಏನಾಗುತ್ತೆ, ಒಂದು ಸಿಟಿ ಥರ ಫಾರ್ಮ್ ಆಗುತ್ತೆ, ಎಲ್ಲಿ ಒಂದು ಬಿಸ್ನೆಸ್ ಎಲ್ಲ ನಡೀತಾ ಇರುತ್ತೆ, ತುಂಬ ವ್ಯಾಪಾರ ವಹಿವಾಟು ನಡೆಯುವಂಥ ಜಾಗದಲ್ಲಿ ಒಂದು ದೊಡ್ಡ ಸಿಟಿನೋ ಅಥವಾ ಒಂದು ದೊಡ್ಡ ಟೌನು ಫಾರ್ಮ್ ಆಗುತ್ತೆ. ಅದನ್ನು ನಾವು ಸಿಟಿ ಅಂತ ಕರಿತೀವಿ ಅಥವಾ ಟೌನ್ ಅಂತ ಕರಿತೀವಿ. ಸೊ ಇಲ್ಲಿ ಏನು ಮಾಡ್ತಾರೆ, ಈ ಟೌನಲ್ಲಿ ಅವರೇ ಯಾರಾದರೂ ಒಬ್ಬರು ರಾಜನ ಅಪಾಯಿಂಟ್ ಮಾಡೋದು, ಅಥವಾ ಇವರೇ ಒಂದು ಆ ದೊಡ್ಡ ಸಿಟಿಯ ಎಲ್ಡರ್ಸ್ ಅಥವಾ ದೊಡ್ಡ ವ್ಯಕ್ತಿಗಳು ಅಂತ ಏನು ಹೇಳ್ತೀವಿ, ಅವರೆಲ್ಲ ಸೇರಿಕೊಂಡು ರೂಲ್ ಮಾಡೋದು, ಅವರ ಇಂಡಿಪೆಂಡೆಂಟಾಗಿ ರೂಲ್ ಮಾಡಿದ್ರೆ ಅದನ್ನು ನಾವು ಸಿಟಿ ಸ್ಟೇಟ್ ಅಂತ ಕರೆಯೋದು. ಸೊ ಈ ರೀತಿ ಸಿಟಿ ಸ್ಟೇಟ್ಗಳು ಯಾವ ಥರ ಬಂದವು ಅಂತ ನೋಡೋಣ. 3000 years ago, every village of Greek had a king and a council of elders to advise him. ನೋಡಿ, 3000 ವರ್ಷಗಳ ಹಿಂದೆ, ಆಲ್ಮೋಸ್ಟ್ 1000 BC ಆ ಟೈಮಲ್ಲಿ ಪ್ರತಿಯೊಂದು ಗ್ರೀಕ್ ವಿಲೇಜ್ಗೂ ಕೂಡ, ಅಂದರೆ ಇವಾಗ ಏನು ಹಳ್ಳಿಗಳಿದೆ ಇಲ್ಲಿ, ಅದೇ ಥರ ಅಲ್ಲೂ ಕೂಡ ಹಳ್ಳಿಗಳಿರ್ತಾ ಇತ್ತು. ಸೊ ಇಂಥ ಒಂದೊಂದು ಹಳ್ಳಿಗೂ ಕೂಡ ಒಬ್ಬೊಬ್ಬ ರಾಜ ಇರ್ತಾ ಇದ್ದ. ಮತ್ತು ಅವನ ಸುತ್ತು ಒಂದಷ್ಟು ಕೌನ್ಸಿಲ್ ಆಫ್ ಎಲ್ಡರ್ಸ್ ಅಂತ ಇರ್ತಾಯಿದ್ರು. ಅಂದರೆ ಒಂದು ಗ್ರೂಪ್ ಆಫ್, ಅಂದರೆ ತುಂಬ ಹಿರಿಯರು ಒಂದಷ್ಟು ಜನ ಅವನಿಗೆ ಅಡ್ವೈಸರ್ಸ್ ಆಗಿದ್ರು, ಅಂದರೆ ಮಂತ್ರಿಗಳ ಟೈಪಲ್ಲಿ ಅಂತ. ಆ್ಯಸ್ ದಿ ಟ್ರೇಡ್ ಬಿಟ್ವೀನ್ ದೆಮ್ ಇನ್ಕ್ರೀಸ್ಡ್, ದಿ ವಿಲೇಜಸ್ ಸ್ಲೋಲಿ ಬಿಕೇಮ್ ಟೌನ್ಸ್ ಆ್ಯಂಡ್ ಲೇಟರ್ ಲಾರ್ಜ್ ಸಿಟೀಸ್. ನೋಡಿರಿ, ಈ ಥರ ಬಿಸ್ನೆಸ್ಗಳೆಲ್ಲ ಶುರು ಆಗ್ತಾ ಒಂದು ಊರಿಗೂ ಇನ್ನೊಂದು ಊರಿಗೂ ಈ ವಿಲೇಜ್ಗಳೆಲ್ಲ ಒಂದೊಂದೇ ಜಾಯ್ನ್ ಆಗಿ ದೊಡ್ಡ ಟೌನ್ಗಳಾಗುತ್ತೆ, ಮತ್ತು ಇನ್ನೂ ದೊಡ್ಡ ಸಿಟಿಗಳಾಗುತ್ತೆ. ದೀಸ್ ಸಿಟೀಸ್ ಬಿಕೇಮ್ ಸಿಟಿ ಸ್ಟೇಟ್ಸ್. ಈ ಸಿಟಿಗಳನ್ನೇ ನಾವು ಸಿಟಿ ಸ್ಟೇಟ್ಸ್ ಅಂತ ಕರೆಯೋದು. ಈಚ್ ಸಿಟಿ ಸ್ಟೇಟ್ ಹ್ಯಾಡ್ ಇಟ್ಸ್ ಓನ್ ಆರ್ಮಿ, ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಗಾರ್ಡಿಯನ್ ಡೈಟೀಸ್.
ನೋಡಿರಿ, ಪ್ರತಿಯೊಂದು ಸಿಟಿ ಸ್ಟೇಟ್ ಕೂಡ ತುಂಬ ಇಂಡಿಪೆಂಡೆಂಟ್ ಆಗಿರುತ್ತೆ ಅಂತ ಹೇಳಿದೆ. ಅಂದರೆ ಅದಕ್ಕೆ ಆದಂಥ ಆರ್ಮಿ ಇರುತ್ತೆ. ಈಗ ಸ್ಪಾರ್ತಾ ಅಂತ ಒಂದು ಸಿಟಿ ಸ್ಟೇಟ್ ಇತ್ತು, ಅದು ಅದ್ರ ಸುತ್ತ ಇರೋವಂಥ ಕೆಲವು ಟೆರಿಟರಿನ ಅದು ಕಂಟ್ರೋಲ್ ಮಾಡ್ತಾಯಿದ್ರು. ಆದರೆ ಅದಕ್ಕೆ ಆದಂಥ ಸ್ವಂತ ಆರ್ಮಿ. ಓಕೆ, ಒಂದೊಂದು ಸಿಟಿಗೆ ಒಂದೊಂದು ಆರ್ಮಿ ಇರುತ್ತೆ, ಅವ್ರದ್ದೇ ಆದಂಥ ಅಡ್ಮಿನಿಸ್ಟ್ರೇಷನ್, ಅವ್ರದ್ದೇ ರೂಲ್ಸ್ಗಳು, ಅವ್ರದ್ದೇ ಒಂದು ಪಾಲಿಸಿಗಳೆಲ್ಲ ಇರುತ್ತೆ. ಮತ್ತು ಅವ್ರದ್ದೇ ಆದಂಥ ದೇವರುಗಳು ಕೂಡ ಇರುತ್ತೆ. ಡೈಟೀಸ್ ಅಂದರೆ ದೇವರುಗಳು ಅನ್ನೋ ಥರ ಒಂದೊಂದು ಊರಿಗೆ ಅಥೇನಾ ಅಂತ ಒಂದು ದೇವರು, ಜ್ಯೂಸ್ ಅಂತ ಒಂದು, ಅಪೋಲೋ ಅಂತ ಒಂದು, ಈ ಥರ ಒಂದೊಂದು ಸಿಟಿಗೂ ಕೂಡ ಒಂದೊಂದು ದೇವರುಗಳು ಇರ್ತಾಯಿತ್ತು. ಈಗ ನಾವು ಕೂಡ ಇಲ್ಲಿ ಗ್ರಾಮ ದೇವತೆ ಅಂತ ಕರಿತೀವಲ್ಲ, ಆ ರೀತಿ. ದೋ ದೇ ವೇರ್ ಇಂಡಿಪೆಂಡೆಂಟ್ ಸ್ಟೇಟ್ಸ್, ದೇ ವೇರ್ ಕಲ್ಚರಲಿ ಯುನೈಟೆಡ್. ನೋಡಿರಿ, ಇವರೆಲ್ಲ ಕೂಡ ಇಂಡಿಪೆಂಡೆಂಟ್ ಸ್ಟೇಟ್ಸ್ ಆದರೂ ಕೂಡ, ಅಥವಾ ಇಂಡಿಪೆಂಡೆಂಟ್ ಸಿಟಿ ಸ್ಟೇಟ್ಸ್ ಆದರೂ ಕೂಡ ಕಲ್ಚರಲ್ಲಿ ಇವರು ತುಂಬ ಯುನೈಟ್ ಆಗಿರ್ತಾರೆ. ಅಂದರೆ ಭಾಷೆ ಆಲ್ಮೋಸ್ಟ್ ಆಲ್ ಸಿಮಿಲರ್ ಭಾಷೆ ಮಾತಾಡ್ತಾರೆ, ಡ್ರೆಸ್ಸಿಂಗ್ ಸ್ಟೈಲ್ ಆಲ್ಮೋಸ್ಟ್ ಆಲ್ ಸಿಮಿಲರ್ ಇರುತ್ತೆ, ಮತ್ತು ವೇ ಆಫ್ ಲೈಫ್ ಕೂಡ ಎಲ್ಲ ಕೂಡ ಸಿಮಿಲರ್ ಆಗಿರುತ್ತೆ. ಅಂದರೆ ತುಂಬ ಒಂದೇ ಥರ ಇರೋಲ್ಲ, ಆದರೆ ಅವ್ರಿಗೂ ಇವ್ರಿಗೂ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕನ್ನಡದವರು ತೆಲುಗವ್ರಿಗೆ ಏನು ಅಂಥ ಡಿಫ್ರೆನ್ಸ್ ಇರೋಲ್ಲ, ನಾವು ಕಲ್ಚರಲ್ಲಿ ಯುನೈಟ್ ಆಗಿದ್ದೀವಿ. ಸೊ ಆ ಥರ ಅಥೆನ್ಸ್ ಆ್ಯಂಡ್ ಸ್ಪಾರ್ತಾ ಆರ್ ದಿ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಸಿಟಿ ಸ್ಟೇಟ್ಸ್. ಈಗ ನೋಡಿ, ಇಲ್ಲಿ ಸಿಟಿ ಸ್ಟೇಟ್ಸ್ಗಳು ಅಂತ ಹೇಳಿದ್ನಲ್ಲ, ಇದರಲ್ಲಿ ಸುಮಾರು ಸಿಟಿ ಸ್ಟೇಟ್ಗಳಿರುತ್ತೆ, ಒಂದು 10-15 ಮೇಲೆ ಸಿಟಿ ಸ್ಟೇಟ್ಗಳಿದೆ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಬಂದು ಅಥೆನ್ಸ್ ಅಂತ, ಇನ್ನೊಂದು ಬಂದು ಸ್ಪಾರ್ತಾ. ಸೊ ಅಥೆನ್ಸಲ್ಲೇ ನೀವು ನೋಡ್ತಿರಲ್ಲ, ಹಳೆ ಕಾಲದಲ್ಲಿ ಏನು ಪ್ಲಾಟೋ ಇರ್ಬೋದು, ಸಾಕ್ರೆಟಿಸ್ ಇರ್ಬೋದು, ಈ ಥರ ಫಿಲಾಸಫರ್ಗಳೆಲ್ಲ ಕೂಡ ಅಥೆನ್ಸಿಂದನೇ ಬರೋವಂಥದ್ದು. ಮತ್ತು ಸ್ಪಾರ್ತಾಯಿಂದ ಯಾರು ಬರ್ತಾರೆ? ಸ್ಪಾರ್ತಾ ತುಂಬ ಮಿಲಿಟರಿಸ್ಟಿಕ್ ಸೊಸೈಟಿ. ಅಂದರೆ ಅವರು ಯಾವ ಥರ ಅಂದರೆ 7 ವರ್ಷ ಮಗು ಇದ್ದಾಗಿಂದ ಕೂಡ ಅವರು ಮಿಲಿಟ್ರಿಯಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಆ ಥರ ಸ್ಪಾರ್ತಾ ತುಂಬ ಮಿಲಿಟ್ರಿಲಿ ತುಂಬ ಅಡ್ವಾನ್ಸ್ಡ್ ಆಗಿರುತ್ತೆ. ಅಥೆನ್ಸ್ ಎಲ್ಲ ಕೂಡ ತುಂಬ ನಾಲೆಡ್ಜಲ್ಲಿ ತುಂಬ ಅಡ್ವಾನ್ಸ್ ಆಗಿರುತ್ತೆ. ಸೊ ಆ ಥರ. ಮತ್ತು ಅಥೆನ್ಸ್ನ ಒಂದು ಗ್ರಾಮ ದೇವತೆ ಅಥವಾ ಸಿಟಿ ದೇವತೆ ಅಂತ ಏನು ಕರಿತೀವಿ, ಅದೇನೇ ಅಥೇನಾ ಅಂತ. ನಮಗೆ ಸರಸ್ವತಿ ಇಲ್ವಾ, ಆ ರೀತಿ ಅಥೇನಾ ಅಂದರೆ. ಈಗ ಪೊಲಿಟಿಕಲ್ ಹಿಸ್ಟ್ರಿ ಬಗ್ಗೆ ನೋಡೋಣ. ಅಥೆನ್ಸ್ ವಾಸ್ ಎನ್ ಐಡಿಯಲ್ ಸಿಟಿ ಸ್ಟೇಟ್ ಆ್ಯಂಡ್ ಆ್ಯಟ್ ಡೆಮೋಕ್ರಸಿ. ನೋಡಿರಿ, ಅಥೆನ್ಸ್ ಅನ್ನೋ ಒಂದು ಸಿಟಿ ಸ್ಟೇಟಲ್ಲಿ ಡೆಮೋಕ್ರಸಿ ಇತ್ತು. ಏನು ಡೆಮೋಕ್ರಸಿ ಅಂದರೆ ಗೊತ್ತು, ನಾವೆಲ್ಲ ವೋಟ್ ಹಾಕ್ಬಿಟ್ಟು ಒಂದು ರಾಜನ್ನ ಸೆಲೆಕ್ಟ್ ಮಾಡ್ತೀವಿ, ಅಥವಾ ಒಂದು ಪ್ರೈಮ್ ಮಿನಿಸ್ಟರ್ನ, CMನ, PM ಸೆಲೆಕ್ಟ್ ಮಾಡೋದು. ಸೊ ಅದೇ ಥರ ಅಥೆನ್ಸಲ್ಲೂ ಕೂಡ ಇತ್ತು. ಅಥೆನ್ಸಲ್ಲಿ ಏನು ಮಾಡ್ತಾಯಿದ್ರು, ಯಾರನ್ನೋ ಒಬ್ಬರನ್ನ ಸೆಲೆಕ್ಟ್ ಮಾಡ್ತಿರಲಿಲ್ಲ. ಅಥೆನ್ಸಲ್ಲಿ ಏನು ಮಾಡಿದ್ರು, ಏನಾದರೂ ಒಂದು ವಿಷಯ ಇತ್ತು ಅಂದ್ಕೊಳ್ಳಿ, ಈಗ ಏನು ಮಾಡಬೇಕು, ಈ ರೂಲ್ಸ್ ಮಾಡಬೇಕಾ ಮಾಡಬಾರ್ದಾ ಅಂತ ಇತ್ತು, ಅಥವಾ ಒಂದು ಸಿಟಿ ಸ್ಟೇಟ್ ಇತ್ತು, ಆ ಸಿಟಿ ಸ್ಟೇಟ್ಗೆ ಹೆಲ್ಪ್ ಮಾಡಬೇಕಾ ಬೇಡವಾ ಬೇರೆಯವ್ರಿಗೆ, ಅಥವಾ ಅವ್ರ ಮೇಲೆ ಯುದ್ಧಕ್ಕೆ ಹೋಗ್ಬೇಕಾ ಬೇಡವಾ, ಇದನ್ನೆಲ್ಲ ಕೂಡ ಡೆಮೋಕ್ರೆಟಿಕಲಿ ಅವರು ಒಂದು ಸಾಲ್ವ್ ಮಾಡ್ಕೊಳ್ತಾಯಿದ್ರು. ಅಂದರೆ ವೋಟ್ ಹಾಕೋ ಥರ ಅವರು ಒಂದು ಬಿಲ್ಡಿಂಗ್ ಇರ್ತಾಯಿತ್ತು, ಅಲ್ಲಿ ಬಂದೆಲ್ಲ ಸೇರಿಬಿಟ್ಟು ಅಲ್ಲಿ ಯಾರು ಜಾಸ್ತಿ ಜನ ಯುದ್ಧಕ್ಕೆ ಹೋಗಬೇಕು ಅಂದರೆ ಅವಾಗ ಎಲ್ಲ ಯುದ್ಧಕ್ಕೆ ಹೋಗೋರು, ಆ ಥರ. ಕ್ಲೈಸ್ಥೆನಿಸ್ ಓವರ್ಥ್ರೂ ದಿ ಕಿಂಗ್ಶಿಪ್ ಆಫ್ ಅಥೆನ್ಸ್ 2500 years ago ಆ್ಯಂಡ್ ಲೇಡ್ ಡೌನ್ ದಿ ಬೇಸ್ ಫಾರ್ ಡೆಮೋಕ್ರಸಿ. ನೋಡಿ, ಅಥೆನ್ಸಲ್ಲೂ ಕೂಡ ಮೊದಲು ರಾಜನೇ ಇದ್ದಿದ್ದು. ನಾನು ಹೇಳಿದ್ನೆಲ್ಲ ಚಿಕ್ಕ ರಾಜರು ಇರ್ತಾಯಿದ್ರು ಒಂದೊಂದು ಊರಿಗೂ ಅಂತ. ಸೊ ಅದೇ ಥರ ಅಥೆನ್ಸ್ಗೂ ಒಬ್ಬ ರಾಜ ಇರ್ತಾಯಿದ್ದ. ಅವ್ರನ್ನ ಕ್ಲೈಸ್ಥೆನಿಸ್ ಅನ್ನೋಂಥ ವ್ಯಕ್ತಿ ಹೆಸರು, ಇದು ಕ್ಲೈಸ್ಥೆನಿಸ್ ಅಂತ. ಇವನು ರಾಜನ್ನ ಇಳಿಸ್ಬಿಟ್ಟು ಅಧಿಕಾರದಿಂದ ಡೆಮೋಕ್ರಸಿಯಾಗಿ ಚೇಂಜ್ ಮಾಡ್ತಾರೆ. ಅಂದರೆ ಎಲ್ಲರೂ ಸೇರಿ ರೂಲ್ ಮಾಡೋಣ, ಎಲ್ಲ ವೋಟ್ ಹಾಕಿ ರೂಲ್ ಮಾಡೋಣ ಅಂತ. ಲೇಟರ್ ಪೆರಿಕ್ಲಿಸ್ ಪೀರಿಯಡ್ ಸ್ಟಾರ್ಟೆಡ್ ಇನ್ ಅಥೆನ್ಸ್. ಆಮೇಲೆ ಪೆರಿಕ್ಲಿಸ್ ಪೀರಿಯಡ್ ಅನ್ನೋದು ಒಂದು ಶುರು ಆಗುತ್ತೆ. ಏನಿಲ್ಲ, ಪೆರಿಕ್ಲಿಸ್ ಅನ್ನೋದು ಕೂಡ ಒಬ್ಬರ ವ್ಯಕ್ತಿಯ ಹೆಸರು, ತುಂಬ ಗ್ರೇಟ್ ವ್ಯಕ್ತಿ, ಇವರು ತುಂಬ ಒಳ್ಳೆ ಫಿಲಾಸಫರ್ ಕೂಡ ಹೌದು. ಇವರು ಏನು ಮಾಡ್ತಾರೆ, ಅಂದರೆ ಲೀಡರ್ ಆಗಿ ಬಂದ ಮೇಲೆ ಸುಮಾರು ಒಳ್ಳೆ ಕೆಲಸಗಳು ಕೂಡ ಎಲ್ಲ ಮಾಡ್ತಾರೆ. His period is called as the golden period of Athens, as science, arts, literature and philosophy reached their pinnacle during his time. ನೋಡಿ, ಪೆರಿಕ್ಲಿಸ್ ಲೀಡರ್ಶಿಪ್ ವಹಿಸ್ಕೊಂಡಾಗ, ನೋಡಿ ಲೀಡರ್ಶಿಪ್ ವಹಿಸ್ಕೊಳ್ಳೋದು ಅಂದರೆ ರಾಜ ಆಗಿದ್ದಾಗ ಅಥವಾ ಒಂದು PM CM ಆದಾಗ ಅಂತಲ್ಲ. ಎಷ್ಟೊಂದು ಜನ ಇರ್ತಾಯಿದ್ರು, ಅದರಲ್ಲಿ ಪೆರಿಕ್ಲಿಸ್ ಕೂಡ ಒಬ್ಬರು. ಆದರೆ ಇವ್ರ ಮಾತಿಗೆ ಎಲ್ಲರೂ ಕೂಡ ರೆಸ್ಪೆಕ್ಟ್ ಕೊಡ್ತಾಯಿದ್ರು, ಯಾಕಂದರೆ ಇವರು ಲೀಡರ್ ಅಂತ. ಸೊ ಇದರಿಂದ ಎಲ್ಲ ಥರ ಆರ್ಟ್ಸ್ ಇರ್ಬೋದು, ಲಿಟ್ರೇಚರ್, ಇದೆಲ್ಲದರಲ್ಲೂ ಕೂಡ ಅಥೆನ್ಸು ತುಂಬ ಡೆವಲಪ್ ಆಗುತ್ತೆ. ಪೆರಿಕ್ಲಿಸ್ ಕಾಲ್ಸ್ ಅಥೆನ್ಸ್ ಆಸ್ ದಿ ಸ್ಕೂಲ್ ಆಫ್ ಹೆಲಾಸ್. ಪೆರಿಕ್ಲಿಸ್ ಅವರು ಏನು ಕರಿತಾಯಿದ್ರು ಅಥೆನ್ಸ್ನ, ದಿ ಸ್ಕೂಲ್ ಆಫ್ ಹೆಲಾಸ್ ಅಂತ ಕರಿತಾಯಿದ್ರು. ಮತ್ತು ಈ ಪೆರಿಕ್ಲಿಸ್ ತುಂಬ ಗ್ರೇಟಾಗಿ ತೊಗೊಂಡೋಗಿರ್ತಾರೆ ಅಥೆನ್ಸ್ನ, ತುಂಬ ಸ್ಟ್ರಾಂಗ್ ಮಾಡಿರ್ತಾರೆ. ಆದರೆ ಪೆರಿಕ್ಲಿಸ್ ಒಂದು ಯುದ್ಧ ಥರ ಶುರುವಾಗುತ್ತೆ ಸ್ಪಾರ್ತಾಗೂ ಅಥೆನ್ಸ್ಗೂ. ಆಗ ಪೆರಿಕ್ಲಿಸ್ ಹೇಳ್ತಾರೆ ಯುದ್ಧ ಮಾಡೋದು ಬೇಡ ಅಂತ. ಆದರೆ ಅಥೆನ್ಸ್ ಅವ್ರು ಕೇಳೋದಿಲ್ಲ, ಆದರೂ ಯುದ್ಧ ಮಾಡ್ತಾರೆ. ಆಮೇಲೆ ಅಥೆನ್ಸ್ ಅವರು ಸೋತೋಗ್ತಾರೆ. ಸೊ ಆ ಥರ. ನೆಕ್ಸ್ಟ್ ಬಂದು ಸ್ಪಾರ್ತಾ. ಇದು ಒಂದು ಸಿಟಿ ಸ್ಟೇಟ್. ನೋಡಿ, 2 ಸಿಟಿ ಸ್ಟೇಟ್ ಬಗ್ಗೆ ಮಾತ್ರ ಇಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಇನ್ನೂ ಸುಮಾರು ಸಿಟಿ ಸ್ಟೇಟ್ಗಳು ಬರುತ್ತೆ, ಸುಮಾರು ಚಿಕ್ಕ ಪುಟ್ಟ ಕಿಂಗ್ಡಮ್ಸ್ ಕೂಡ ಬರುತ್ತೆ, ಮ್ಯಾಸಿಡೋನಿಯಾ ಆ ಥರ ಎಲ್ಲ. ಅವೆಲ್ಲ ಕೂಡ ನಾವೇನು ಡಿಸ್ಕಸ್ ಮಾಡೋದು ಬೇಡ.
ಬರೀ ಅಥೆನ್ಸ್ ಮತ್ತು ಸ್ಪಾರ್ತಾನ ಮಾತ್ರ. ಸ್ಪಾರ್ತಾ ವಾಸ್ ದಿ ಸಿಟಿ ಆಫ್ ಡಾರಿಯನ್ಸ್ ಆ್ಯಂಡ್ ಇಟ್ ವಾಸ್ ಎ ಮಿಲಿಟರಿ ಸ್ಟೇಟ್. ಈ ಡಾರಿಯನ್ ಟ್ರೈಬಿಗೆ ಸೇರಿದಂಥ ಒಂದು ಜನ ಇರ್ತಾರಲ್ಲ, ಅವರು ಇದ್ದಿದ್ದಂಥದ್ದು ಸ್ಪಾರ್ತಾ ಅಲ್ಲಿ. ವೆನ್ ಪರ್ಷಿಯನ್ ಕಿಂಗ್ ಡೇರಿಯಸ್ ವೇಜ್ಡ್ ವಾರ್ ಆನ್ ಗ್ರೀಸ್, ಸ್ಪಾರ್ತಾ ಆ್ಯಂಡ್ ಅಥೆನ್ಸ್ ರ್ಯಾಲಿಡ್ ಟುಗೆದರ್ ಆ್ಯಂಡ್ ಡಿಫಿಟೆಡ್ ಪರ್ಷಿಯಾ ಇನ್ ದಿ ಮ್ಯಾರಥಾನ್ ವಾರ್. ನೋಡಿರಿ, ಸ್ಪಾರ್ತಾ ಬಗ್ಗೆ ಇಲ್ಲಿ ತುಂಬ ಜಾಸ್ತಿ ಏನು ಕೊಟ್ಟಿಲ್ಲ. ಸ್ಪಾರ್ತಾ ಬಗ್ಗೆ ನೀವು ಇಲ್ಲಿ ಯಾರು ರಾಜರ ಬಗ್ಗೆ ತಿಳ್ಕೊಳ್ಳಲ್ಲ ನೀವು, ಅಥವಾ ಯಾರು ಲೀಡರ್ಸ್ ಬಗ್ಗೆ ತುಂಬ ಜಾಸ್ತಿ ಏನು ತಿಳ್ಕೊಳ್ಳೋವಂಥದ್ದಿಲ್ಲ. ಇವರ ಒಂದು ಕಲ್ಚರ್ ಬಗ್ಗೆ ತಿಳ್ಕೊಳ್ಬೋದು ನೀವು. ಸ್ಪಾರ್ತಾದಲ್ಲಿ ಯಾವ ಥರ ಅಂದರೆ, ಒಂದು ಮಗುಗೆ 7 ವರ್ಷ, ಫಾರ್ ಎಕ್ಸಾಂಪಲ್ ಒಂದು ಮಗು ಹುಟ್ಟಿದ ತಕ್ಷಣ ಏನು ಮಾಡೋರು, ಆ ಮಗು ಕೈ ಕಾಲು ಎಲ್ಲ ಕರೆಕ್ಟಾಗಿದೆಯಾ, ತುಂಬ ಹೆಲ್ತಿಯಾಗಿದೆಯಾ ನೋಡ್ತಾಯಿದ್ರು. ಒಂದು ವೇಳೆ ಆ ಮಗು ಏನಾದರೂ ಹೆಲ್ತಿಯಾಗಿಲ್ಲ ಅಂದರೆ, ಅದಕ್ಕೆ ಕೈ ಸೊಟ್ಟಗಿರೋದು, ಕಾಲು ಸೊಟ್ಟಗಿರೋದು ಆ ಥರ ಇತ್ತು ಅಂದರೆ ತೊಗೊಂಡೋಗ್ಬಿಟ್ಟು ಕಾಡಲ್ಲಿ ಬಿಸಾಕ್ಬಿಡೋರು. ಆ ಥರ ತುಂಬ ಕ್ರೂರಿಗಳು. ಮತ್ತು ಆ ಮಗುನ 7 ವರ್ಷ ಆಗಿದ ತಕ್ಷಣ, ಅಂದರೆ ಬೇರೆ ಮಕ್ಕಳು ಚೆನ್ನಾಗಿರೋ ಮಕ್ಕಳನ್ನ 7 ವರ್ಷವರೆಗೂ ಮನೇಲಿ ಬಿಡ್ತಾಯಿದ್ರು. ಆಮೇಲೆ ಕರ್ಕೊಂಡೋಗಿ ಮಿಲ್ಟ್ರಿಗೆ ಸೇರಿಸ್ಕೊಂಡ್ಬಿಡ್ತಾಯಿದ್ರು 7 ವರ್ಷ ಮಗುನ. ಅಲ್ಲಿ ತೊಗೊಂಡು ಅವ್ರಿಗೆ ಆಲ್ಮೋಸ್ಟ್ ಅಲ್ಲಿ 17 ಇಯರ್ಸ್ ಏನೋ ಬರುತ್ತೆ, ಅಲ್ಲಿವರೆಗೂ ಕೂಡ ಕಂಪ್ಲೀಟ್ಲಿ ಅವ್ರಿಗೆ ಮಿಲಿಟ್ರಿ ಟ್ರೈನಿಂಗ್. ಅಂದರೆ ಪ್ರತಿಯೊಬ್ಬ ಗಂಡು ವ್ಯಕ್ತಿ ಯಾರಿರ್ತಾರೆ ಅವರೆಲ್ಲರೂ ಕೂಡ ಮಿಲಿಟ್ರಿಯಲ್ಲೇ ಇರ್ತಾಯಿದ್ರು. ಸೊ ಇದ್ರ ಬಗ್ಗೆ ಆದರೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು ಸ್ಪಾರ್ತಾ ಬಗ್ಗೆ, ಇಲ್ಲಿ ಜಾಸ್ತಿ ಇಲ್ಲ. ಸೊ ಇಷ್ಟೇ ಹೇಳಿದ್ರೆ ಸಾಕು. ಈ ಥರ ತುಂಬ ಮಿಲಿಟ್ರಿ ತುಂಬ ಪವರ್ಫುಲ್ ಇದ್ದಂಥ ದೇಶ ಸ್ಪಾರ್ತಾ ಅಂದರೆ. ವೆನ್ ಪರ್ಷಿಯನ್ ಕಿಂಗ್, ನೋಡಿ ಈ ಒಂದು ಜಾಗನ ಗ್ರೀಸ್ ಅಂತ ಏನು ಕರಿತೀವಿ ನಾವು ಟೋಟಲ್ ಜಾಗನ, ಅದನ್ನು ಪರ್ಷಿಯನ್ ಎಂಪರರ್ ಒಬ್ಬ ಅಟ್ಯಾಕ್ ಮಾಡ್ತಾನೆ, ಅಥವಾ ಪರ್ಷಿಯನ್ ಕಿಂಗ್ ಅಟ್ಯಾಕ್ ಮಾಡ್ತಾನೆ, ಡೇರಿಯಸ್ ಅಂತ ಹೇಳ್ಬಿಟ್ಟು. ಇವನಾದಮೇಲೆ ಇವ್ರ ಮಗ ಒಬ್ಬ ಇರ್ತಾನೆ ಜರ್ಕ್ಸಿಸ್ ಅಂತ, ಅವನು ಕೂಡ ಅಟ್ಯಾಕ್ ಮಾಡ್ತಾನೆ. ಆದರೆ ಪರ್ಷಿಯನ್ ಕಿಂಗ್ ಡೇರಿಯಸ್ ಅಟ್ಯಾಕ್ ಮಾಡಿದಾಗ ಈ ಗ್ರೀಕ್ ಅವರೆಲ್ಲ ಯುನೈಟ್ ಆಗ್ತಾರೆ. ಅಂದರೆ ನಾನು ಹೇಳಿದ್ನಲ್ಲ, ಈ ಗ್ರೀಸಲ್ಲಿ ಸುಮಾರು ಸಿಟಿ ಸ್ಟೇಟ್ಗಳಿತ್ತು ಅಂತ, ಅದರಲ್ಲಿ ಕೆಲವು ಸಿಟಿ ಸ್ಟೇಟ್ಗಳವರು ಮೇಯ್ನ್ಲಿ ಸ್ಪಾರ್ತಾ ಮತ್ತು ಅಥೆನ್ಸ್ ಇಬ್ಬರು ಕೂಡ ಯುನೈಟ್ ಆಗಿಬಿಟ್ಟು ಈ ಪರ್ಷಿಯನ್ ರಾಜನ ಸೋಲಿಸ್ತಾರೆ. ಬ್ಯಾಟಲ್ ಆಫ್ ಮ್ಯಾರಥಾನ್ ಅಂತ ಕೂಡ ಕರಿತೀವಿ ಅದು. ಲೇಟರ್ ಎ ಕಾನ್ಫ್ಲಿಕ್ಟ್ ಅರೋಸ್ ಬಿಟ್ವೀನ್ ಸ್ಪಾರ್ತಾ ಆ್ಯಂಡ್ ಅಥೆನ್ಸ್. ಫೈನಲಿ ಅಥೆನ್ಸ್ ಲಾಸ್ಟ್ ಆ್ಯಂಡ್ ಬಿಕೇಮ್ ಪಾರ್ಟ್ ಆಫ್ ಸ್ಪಾರ್ತಾ. ನೋಡಿ ಈ ಥರ ಇಲ್ಲಿ ಒಂದು ಮೆನ್ಷನ್ ಮಾಡಿಲ್ಲ, ಈ ಡೇರಿಯಸ್ನ ಸೋಲಿಸ್ತಾರೆ ಅವರು. ಇದಾದಮೇಲೆ ಡೇರಿಯಸ್ನ ಮಗ ಜರ್ಕ್ಸಿಸ್ ಅವನು ಬಂದು ಅಟ್ಯಾಕ್ ಮಾಡ್ತಾನೆ. ಅಟ್ಯಾಕ್ ಮಾಡಿಬಿಟ್ಟು ಅಥೆನ್ಸ್ನ ಫುಲ್ಲು ಡಿಸ್ಟ್ರಾಯ್ ಮಾಡ್ತಾನೆ. ಸೊ ಆ ಥರ ಅದು ಒಂದು ಇದೆ, ಮೆನ್ಷನ್ ಆಗಿಲ್ಲ. ಲೇಟರ್ ಎ ಕಾನ್ಫ್ಲಿಕ್ಟ್ ಅರೋಸ್ ಬಿಟ್ವೀನ್ ಸ್ಪಾರ್ತಾ ಆ್ಯಂಡ್ ಅಥೆನ್ಸ್. ನೋಡಿ ಅಥೆನ್ಸ್ ಮತ್ತು ಸ್ಪಾರ್ತಾ ಮೊದಲಿಂದನೂ ಶತ್ರುಗಳ ಥರ. ಸೊ ಇವರು ಅವಾಗ ಫ್ರೆಂಡ್ ಆಗ್ತಾರೆ, ಅವಾಗ ಶತ್ರುಗಳಾಗ್ತಾರೆ, ಈ ರೀತಿ. ಇವರು ಯಾವಾಗ ಡೇರಿಯಸ್ ಅಟ್ಯಾಕ್ ಮಾಡೋಕ್ಕೆ ಬರ್ತಾನೆ ಅವಾಗ ಮಾತ್ರ ಇವರು ಫ್ರೆಂಡ್ ಆಗಿರ್ತಾರೆ. ಸೊ ಡೇರಿಯಸ್ ಎಲ್ಲ ಹೋದ್ಮೇಲೆ ಮತ್ತೆ ಇವರು ಇವರ ಶತ್ರುತ್ವಕ್ಕೆ ಹೋಗ್ತಾರೆ. ಆಗ ಒಂದು ಇಬ್ಬರ ಮಧ್ಯೆ ಒಂದು ಕಾನ್ಫ್ಲಿಕ್ಟ್ ಶುರುವಾಗುತ್ತೆ. ಆಗ ಅಥೆನ್ಸ್ನ ಇವರು ಸೋಲಿಸ್ಬಿಡ್ತಾರೆ ಸ್ಪಾರ್ತಾ ಅವರು. ನಾನು ಹೇಳಿದ್ನಲ್ಲ, ಸ್ಪಾರ್ತಾ ಮಿಲಿಟ್ರಿ ಅವರು ಅನ್ಮ್ಯಾಚಬಲ್ ಅಂತ ಹೇಳ್ಬೋದು, ತುಂಬ ಸ್ಟ್ರಾಂಗ್ ಮಿಲಿಟ್ರಿ ಇರುತ್ತೆ ಅವ್ರದ್ದು. ಸೊ ಇವರು ಅಥೆನ್ಸ್ನ ಸೋಲಿಸ್ಬಿಟ್ಟು ಅವ್ರನ್ನ ಇವರು ಇದರೊಳಗೆ ಅಸಿಮಿಲೇಟ್ ಮಾಡ್ಕೊಳ್ತಾರೆ. ನೌ ವಿ ವಿಲ್ ಲುಕ್ ಇನ್ ಟು ಕಾಂಟ್ರಿಬ್ಯೂಷನ್ಸ್ ಆಫ್ ಗ್ರೀಕ್ಸ್ ಪ್ರಪಂಚಕ್ಕೆ ಏನೇನು ಕೊಟ್ಟರು, ಏನೇನು ಕಾಂಟ್ರಿಬ್ಯೂಟ್ ಮಾಡಿದ್ರು ಅಂತ ನೋಡ್ಬೋದು. ನೋಡಿ ಇವರು ಕೂಡ ಇಂಡಿಯನ್ಸ್ ಥರನೇ ಗ್ರೀಕ್ಸ್. ತುಂಬ ಹಳೆ ಕಾಲದ ಸಿವಿಲೈಸೇಷನ್, ತುಂಬ ನಾಲೆಡ್ಜಬಲ್ ಸಿವಿಲೈಸೇಷನ್. ನಮ್ಮಲ್ಲಿ ಯಾವ ರೀತಿ ಆರ್ಯಭಟ್ಟ, ಭಾಸ್ಕರ ಈ ಥರ ಎಲ್ಲ ಇದ್ದಾರೆ, ಅದೇ ಥರ ಗ್ರೀಕ್ಸಲ್ಲೂ ಕೂಡ ಪ್ಲಾಟೋ, ಅರಿಸ್ಟೋಟಲ್ ಈ ಥರದವರೆಲ್ಲ ಇದ್ದಾರೆ. ಜೊತೆಗೆ ದೊಡ್ಡ ದೊಡ್ಡ ವಾರಿಯರ್ಸ್ ಎಲ್ಲ ಕೂಡ ಇದ್ದಾರೆ. ಫಿಲಿಪ್ಸ್ ದಿ ಒನ್ ಐಡ್ ಅಂತ, ಮತ್ತು ಅಲೆಕ್ಸಾಂಡರ್ ದಿ ಗ್ರೇಟ್, ಈ ಥರ ಸುಮಾರು ರಾಜರು ಬರ್ತಾರೆ. ಆಮೇಲೆ ಅದಾದಮೇಲೆ ಪಿರಸ್ ಅಂತ ಒಬ್ಬ ರಾಜ ಬರ್ತಾನೆ. ಈ ಥರ ಸುಮಾರು ಜನ ಇದ್ದಾರೆ. ಮತ್ತು ನಾವೇನು ಇದರಲ್ಲಿ ನೋಡಿದ್ವಿ, ಟಾಲಮೀಸ್ ಅಂತ ನೋಡಿದ್ವಲ್ಲ, ಈಜಿಪ್ಷಿಯನ್ ಸಿವಿಲೈಸೇಷನ್, ಕ್ಲಿಯೋಪಾತ್ರ, ಟಾಲಮಿ ಅಂತ. ಸೊ ಅವರು ಕೂಡ ಇಲ್ಲಿ ಒಂದು ಜಾಗಕ್ಕೆ ಸೇರಿದಂಥವ್ರು. ಇಲ್ಲಿಂದ ಹೋಗಿ ಈಜಿಪ್ಟ್ನ ರೂಲ್ ಮಾಡ್ತಾರೆ. ಆ ಥರ ದಿ ಕಾಂಟ್ರಿಬ್ಯೂಷನ್ ಆಫ್ ಗ್ರೀಕ್ಸ್ ಟು ದಿ ಏನ್ಷಿಯಂಟ್ ವರ್ಲ್ಡ್ ವಾಸ್ ಎನಾರ್ಮಸ್. ನೋಡಿ ಪ್ರಪಂಚಕ್ಕೆ ತುಂಬ ಕೊಡುಗೆ ಕೊಟ್ಟಿದ್ದಾರೆ. ದಿರ್ ಈಸ್ ದಿ ಟೆಂಪಲ್ ಆಫ್ ಜ್ಯೂಸ್ ಇನ್ ಒಲಂಪಿಯಾ. ನೋಡಿ ಜ್ಯೂಸ್ ಅಂದರೆ ಒಂದು ದೇವರು. ಇವಾಗ ನಮಗೆ ಮೇಯ್ನ್ ದೇವ್ರಂತ ಯಾವುದೂ ಇರಲ್ಲ, ಆದರೆ ಇವ್ರಿಗೆ ತುಂಬ ಮೇಯ್ನ್ ದೇವ್ರಂತ ಒಂದಿರುತ್ತೆ, ಅದು ಜ್ಯೂಸ್. ಅಂದರೆ ಎಲ್ಲ ದೇವ್ರಿಗೂ ತಂದೆ ಥರ, ಎಲ್ಲ ದೇವ್ರಿಗೂ ಲೀಡರ್ ಥರ. ಸೊ ಆ ಜ್ಯೂಸ್ ಟೆಂಪಲ್ನ ಕೂಡ ಇವರು ಒಲಂಪಿಯಲ್ಲಿ ಕಟ್ಟಿರ್ತಾರೆ. ಆಲ್ ದಿ ಸಿಟಿ ಸ್ಟೇಟ್ಸ್ ಪಾರ್ಟಿಸಿಪೇಟೆಡ್ ಇನ್ ದಿ ಒಲಿಂಪಿಕ್ ಗೇಮ್ಸ್ ವಿಚ್ ವಾಸ್ ಆರ್ಗನೈಸ್ಡ್ ಇನ್ ಒಲಂಪಿಯಾ. ನೋಡಿ 4 ವರ್ಷಕ್ಕೊಂದ್ಸರಿ ಇವರೇನು ಮಾಡ್ತಾರೆ, ಎಲ್ಲ ಸಿಟಿ ಸ್ಟೇಟ್ ಅವರು, ಅಂದರೆ ಗ್ರೀಸಲ್ಲಿದ್ದಂಥ ಅಥೆನ್ಸ್ ಇರ್ಬೋದು, ಸ್ಪಾರ್ತಾ ಇರ್ಬೋದು, ಥೀಬ್ಸ್ ಇರ್ಬೋದು, ಮ್ಯಾಸಿಡೋನಿಯಾ ಇರಲಿಲ್ಲ. ಸೊ ಈ ಥರ ಬೇರೆ ಬೇರೆ ಯಾವ್ಯಾವ ಸಿಟಿ ಸ್ಟೇಟ್ಗಳಿತ್ತು ಅಲ್ಲಿ, ಅವರೆಲ್ಲ ಕೂಡ ಒಲಿಂಪಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ಇವಾಗ ಯಾವ ರೀತಿ ಪ್ರತಿಯೊಂದು ದೇಶಗಳವರು ಹೋಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಆ ರೀತಿ. ಇದನ್ನು ಅಲ್ಲಿ ಒಲಂಪಿಯಾ ಅಂತ ಒಂದು ಜಾಗ ಇರುತ್ತೆ, ಅದೊಂದು ಬೆಟ್ಟ. ಅದು ಆ ಬೆಟ್ಟದ ಕೆಳಗಡೆ ಇವರು ಆರ್ಗನೈಸ್ ಮಾಡ್ತಾರೆ. ನಾವು ಮೋಸ್ಟ್ ಆಫ್ ದಿ ಕಂಟ್ರೀಸ್ ಪಾರ್ಟಿಸಿಪೇಟ್ ಇನ್ ದಿ ಮಾಡರ್ನ್ ಒಲಿಂಪಿಕ್ ಗೇಮ್. ಇವಾಗೆಲ್ಲ ಹೇಳಿದ್ದೀನಿ, ಮಾಡರ್ನ್ ಕೂಡ ಒಲಿಂಪಿಕ್ ಗೇಮ್ಸ್ ಇದೆ, ಇವಾಗೂ ಕೂಡ ಇದನ್ನು ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ದಿ ಕಾಂಟ್ರಿಬ್ಯೂಷನ್ ಟು ದಿ ಫೀಲ್ಡ್ ಆಫ್ ಫಿಲಾಸಫಿ ಬೈ ಗ್ರೀಕ್ಸ್ ಈಸ್ ಆಫ್ ಇಮ್ಮೆನ್ಸ್ ವ್ಯಾಲ್ಯೂ.
ಒಲಿಂಪಿಕ್ ಗೇಮ್ಸ್ ಜೊತೆ ಫಿಲಾಸಫಿಗೂ ಕೂಡ ತುಂಬ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಫಿಲಾಸಫಿ ಅಂದರೆ ನಾವು ವೇದಾಂತ ಅಥವಾ ಲೆಕ್ಚರ್ ಕೊಡೋದು ಅಂತೀವಲ್ಲ ಆ ಥರ ಅಂದ್ಕೊಳ್ಳಿ. ಸಾಕ್ರೆಟಿಸ್ ವಾಸ್ ದಿ ರಿನೌಂಡ್ ಗ್ರೀಕ್ ಫಿಲಾಸಫರ್. ನೋಡಿ ಎಷ್ಟೊಂದು ಜನ ಫಿಲಾಸಫರ್ಸ್ ಬರ್ತಾರೆ, ಅದರಲ್ಲಿ ಸಾಕ್ರೆಟಿಸ್ ಬಗ್ಗೆ ನೀವು ಕೇಳಿರ್ತೀರ. ಅವರು ಕೂಡ ಒಬ್ಬರು ಗ್ರೀಕ್ ಫಿಲಾಸಫರ್. ಈಸ್ ಸ್ಟೂಡೆಂಟ್ ಆ್ಯಂಡ್ ಫಾಲೋವರ್ ವಾಸ್ ಪ್ಲಾಟೋ. ಸಾಕ್ರೆಟಿಸ್ ಅಂತ ಇರ್ತಾರೆ, ಅವರ ಒಬ್ಬರು ಸ್ಟೂಡೆಂಟ್ ಬಂದು ಪ್ಲಾಟೋ ಬಗ್ಗೆ ಕೂಡ ನೀವು ತುಂಬ ಕೇಳಿರ್ತೀರ. ಸಾಕ್ರೆಟಿಸ್ ಬಗ್ಗೆ ಕೂಡ ತುಂಬ ಕೇಳಿರ್ತೀರ. ಇವರಿಬ್ಬರು ಗುರು ಶಿಷ್ಯಂದರು. His disciple Aristotle and his student was the king of Macedonia, Alexander the Great. ನೋಡಿ ಪ್ಲಾಟೋದ ಡಿಸೈಪಲ್ ಬಂದು ಅರಿಸ್ಟಾಟಲ್, ಅಂದರೆ ಸಾಕ್ರೆಟಿಸ್ ಒಬ್ಬರಿದ್ದರು, ಅವರ ಸ್ಟೂಡೆಂಟು ಪ್ಲಾಟೋ ಸ್ಟೂಡೆಂಟ್ ಅರಿಸ್ಟಾಟಲ್ನ ಸ್ಟೂಡೆಂಟ್ ಬಂದು ಕಿಂಗ್ ಆಫ್ ಮ್ಯಾಸಿಡೋನಿಯಾ ಅಲೆಕ್ಸಾಂಡರ್ ದಿ ಗ್ರೇಟ್. ನೀವು ಅಲೆಕ್ಸಾಂಡರ್ ಬಗ್ಗೆ ಎಲ್ಲ ಕೇಳಿದಿರಲ್ಲ, ಆ ಅಲೆಕ್ಸಾಂಡರ್ ಬಂದು ಅರಿಸ್ಟಾಟಲ್ನ ಸ್ಟೂಡೆಂಟ್ ಆಗಿರ್ತಾರೆ. ದಿಸ್ ಈಸ್ ಒನ್ ಆಫ್ ದಿ ಮೆಮೊರೇಬಲ್ ಮಾಸ್ಟರ್ ಡಿಸಿಪಲ್ ಟ್ರೆಡಿಷನ್ಸ್ ಇನ್ ದಿ ವರ್ಲ್ಡ್. ನೋಡಿ ಇದು ಯಾವ ರೀತಿ ಅಂತ ಹೇಳಿದ್ರೆ, ಏನೋ ಸಾಕ್ರೆಟಿಸ್ ಸ್ಟೂಡೆಂಟ್ ಅಂದ್ಬಿಟ್ಟು ಪ್ಲಾಟೋ ಫೇಮಸ್ ಆಗಲ್ಲ, ಅಥವಾ ಪ್ಲಾಟೋ ಅವರ ಟೀಚರ್ ಅಂದ್ಬಿಟ್ಟು ಸಾಕ್ರೆಟಿಸ್ ಫೇಮಸ್ ಆಗಲ್ಲ. ಇವರು 3 ಜನ ತುಂಬ ಇವ್ರು 4 ಜನ ಹೇಳ್ಬೋದು, ಇವ್ರಿಗೆ ಆದಂಥ ಓನ್ ಇದನ್ನು ಕ್ರಿಯೇಟ್ ಮಾಡ್ಕೊಳ್ತಾರೆ, ಅವರ ಸಾಧನೆಗಳನ್ನ ಅವ್ರು ಮಾಡ್ತಾರೆ. ಇವ್ರು 4 ಜನದ ಹೆಸರು ಸುಮಾರು ಇದರಲ್ಲಿ ಕೇಳಿರ್ತೀರ. ಅದ್ರ ಮೇಲೆ 3 ಜನ ಫಿಲಾಸಫರ್ಸು, ಅಲೆಕ್ಸಾಂಡರ್ ಮಾತ್ರ ರಾಜ. ಪ್ಲಾಟೋ ಎಸ್ಟಾಬ್ಲಿಷ್ಡ್ ಅನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಕಾಲ್ಡ್ ಅಕಾಡೆಮಿ. ನೋಡಿರಿ, ಪ್ಲಾಟೋ ಅನ್ನೋ ವ್ಯಕ್ತಿ, ಇವರು ಫಿಲಾಸಫರ್ ಏನಿದ್ರು, ಇವರು ಪ್ರಪಂಚದ ಮೊದಲನೇ ಸ್ಕೂಲ್ ಅಥವಾ ಮೊದಲನೇ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನ ಶುರು ಮಾಡ್ತಾರೆ. ಅದರ ಹೆಸರು ಬಂದು ಅಕಾಡೆಮಿ ಅಂತ. ಡೆಮೋಸ್ಥೆನಿಸ್ ವಾಸ್ ಎನ್ ಎಕ್ಸ್ಪರ್ಟ್ ಒರೇಟರ್. ನೆಕ್ಸ್ಟು ಡೆಮೋಸ್ಥೆನಿಸ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಇವನು ತುಂಬ ದೊಡ್ಡ ಒರೇಟರ್ ಅಂದರೆ ಸ್ಪೀಚ್ ಮಾಡ್ತಾರಲ್ಲ, ಅವ್ರನ್ನ ಒರೇಟರ್ ಅಂತ ಕರೀತಾರೆ. ಈ ಲಾಯರ್ಸ್ನು ಒರೇಟರ್ ಅಂತ ಕರಿಬೋದು, ಮತ್ತು ಸ್ಪೀಚ್ಗಳು ಮಾಡೋರು ಮೇಯ್ನ್ಲಿ ಅಂಥವ್ರು. ಮತ್ತು ನಾನು ಹೇಳಿದ್ನಲ್ಲ ಮೇಲೆ ಈ ಒಂದು ಡೇರಿಯಸ್ ಅಟ್ಯಾಕ್ ಮಾಡ್ತಾನೆ ಅಂತ, ಸೊ ಆ ಟೈಮಲ್ಲಿ ಡೆಮೋಸ್ಥೆನಿಸ್ಸು ಅಥೆನ್ಸ್ನ ಲೀಡರ್ ಆಗಿರ್ತಾನೆ. ಹೋಮರ್, ಎ ಬ್ಲೈಂಡ್ ಪೊಯೆಟ್, ರೋಟ್ 2 ಎಪಿಕ್ಸ್, ದಿ ಇಲಿಯಾಡ್ ಆ್ಯಂಡ್ ದಿ ಒಡಿಸ್ಸಿ. ನೋಡಿ ಈಗ ನಮಗೆ ಮಹಾಭಾರತ ರಾಮಾಯಣ ಇದೆಯಲ್ಲ, ಅದೇ ಥರ ಇಲ್ಲೂ ಕೂಡ ಇವರ ಒಂದು ಗ್ರೀಕ್ ಸಿವಿಲೈಸೇಷನಲ್ಲೂ ಕೂಡ ಒಂದು ಇಲಿಯಾಡ್ ಮತ್ತು ಒಡಿಸ್ಸಿ ಅಂತ ಹೇಳ್ಬಿಟ್ಟು 2 ಬುಕ್ಗಳಿದೆ. ಇದೆರಡು ಬಂದು ಆ್ಯಕ್ಚುಲಿ ಒಂದೇ ಇದಕ್ಕೆ ಸೇರಿದಂಥದ್ದು. ಒಂದು ಯುದ್ಧ ನಡೆಯುತ್ತೆ ಟ್ರಾಯಲ್ಲಿ, TROY, ಆ ಟ್ರಾಯ್ ಅನ್ನೋವಂಥ ಒಂದು ಜಾಗದಲ್ಲಿ ಒಂದು ಯುದ್ಧ ನಡೆಯುತ್ತೆ. ಅದ್ರ ಬಗ್ಗೆ ಹೋಮರ್ ಇಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾನೆ. ಸೊ ಬ್ಲೈಂಡ್ ಪೊಯೆಟ್ ಅಂದರೆ ಕಣ್ಣಿಲ್ಲದೆ ಇರೋಂಥ ಪೊಯೆಟ್. ಸೊ ಅಲ್ಲಿ ನಾವು ನೋಡ್ಬೋದು ಇಲಿಯಾಡ್ ಮತ್ತು ಒಡಿಸ್ಸಿಯಲ್ಲಿ ಆ ಯುದ್ಧ ಯಾವ ಥರ ನಡೀತು. ಇವಾಗ ರಾಮಾಯಣ ಟೈಪಲ್ಲೇ ಇದೆ ಅದು ಸುಮಾರು. ದಿ ಫಾದರ್ ಆಫ್ ಹಿಸ್ಟ್ರಿ ಹೆರೋಡಟಸ್ ಆ್ಯಂಡ್ ಥುಸಿಡಿಡಿಸ್ ವೇರ್ ಗ್ರೇಟ್ ಹಿಸ್ಟೋರಿಯನ್ಸ್. ನೋಡಿ ನಿಮಗೆ ಫಾದರ್ ಆಫ್ ಹಿಸ್ಟ್ರಿ ಗೊತ್ತು ನಿಮಗೆ, ಹೆರೋಡಟಸ್ ಅಂತ, ಅವರು ಕೂಡ ಈ ಒಂದು ಗ್ರೀಸ್ ಸಿವಿಲೈಸೇಷನ್ಗೆ ಸೇರಿದಂಥವ್ರು. ಥುಸಿಡಿಡಿಸ್ ಅಂತ ಗೊತ್ತು ನಿಮಗೆ, ಮ್ಯಾಥ್ಸಲ್ಲೆಲ್ಲ ತುಂಬ ಕೇಳ್ತಾ ಇರ್ತೀರ, ಅವರು ಕೂಡ ಈ ಒಂದು ಜಾಗಕ್ಕೆ ಸೇರಿದಂಥವ್ರು. ಇವರಿಷ್ಟು ಫೇಮಸ್ ಜನ, ತುಂಬ ಫೇಮಸ್, ನೀವು ನೋಡ್ತಾನೆ ಇರ್ತೀರ ಸೈನ್ಸ್ ಮತ್ತು ಸೋಷಿಯಲ್ಲೆಲ್ಲ. ಇಷ್ಟೇ ಅಲ್ಲದೆ ಫೇಮಸ್ ಆದವ್ರಂತ ಅಲ್ಲದೆ ಇನ್ನೂ ಸುಮಾರು ಜನ ಇರ್ತಾರೆ. ಆ್ಯಶ್ಚಿಲಿಸ್, ಸೊಫೋಕ್ಲಿಸ್ ಆ್ಯಂಡ್ ಯುಫ್ರಿಡೈಟ್ಸ್ ವೇರ್ ಗ್ರೇಟ್ ಡ್ರಾಮಟಿಸ್ಟ್ಸ್. ಈಗ ನಾವು ಶೇಕ್ಸ್ಪಿಯರ್ ಅದೆಲ್ಲ ಹೇಳ್ತೀವಲ್ಲ, ಅದೇ ಥರ ಡ್ರಾಮಟಿಸ್ಟ್ಗಳು ತುಂಬ ಜನ ಇದ್ದರು. ಅಂದರೆ ಒಂದು ನಾಟಕನ ಆರ್ಗನೈಸ್ ಮಾಡೋದು ಅದೆಲ್ಲ ಮಾಡೋವಂಥವ್ರು ಕೂಡ ಸುಮಾರು ಜನ ಇದ್ದರು. ದೇ ಹ್ಯಾವ್ ಇಮ್ಮೆನ್ಸ್ಲಿ ಕಾಂಟ್ರಿಬ್ಯೂಟೆಡ್ ಟು ದಿ ವರ್ಲ್ಡ್ ಲಿಟ್ರೇಚರ್. ನೋಡಿ ಇವರೆಲ್ಲ ಗ್ರೀಕ್ಸು ವರ್ಲ್ಡ್ ಲಿಟ್ರೇಚರ್ಗೂ ಕೂಡ ಸುಮಾರು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಅಂದರೆ ಸುಮಾರು ಬುಕ್ಸ್ಗಳು ಬರೆಯೋದು, ಕಥೆಗಳು ಬರೆಯೋದು, ಈ ಥರ. ದಿ ಟೆಂಪಲ್ ಆಫ್ ಅಥೇನಾ, ದಿ ಪ್ಯಾರಥಿಯಾನ್ ವಿಚ್ ವಾಸ್ ಬಿಲ್ಟ್ ಬೈ ಪೆರಿಕ್ಲಿಸ್, ಇಸ್ ದಿ ಬೆಸ್ಟ್ ಎಕ್ಸಾಂಪಲ್ ಆಫ್ ಗ್ರೀಕ್ ಆರ್ಕಿಟೆಕ್ಚರ್. ನೋಡಿ ಒಂದು ಟೆಂಪಲ್ ಆಫ್ ಅಥೇನಾ ಅಂದರೆ, ಅಥೇನಾ ಅಂದರೆ ಒಂದು ದೇವರು ಅಂತ ನಾನು ಹೇಳಿದ್ನಲ್ಲ, ನಮಗೆ ಸರಸ್ವತಿ ಲಕ್ಷ್ಮಿ ಬರುತ್ತಲ್ಲ ಆ ಥರ ಅವ್ರಿಗೆ ಸರಸ್ವತಿ ದೇವ್ರ ಟೈಪಲ್ಲಿ ಅಥೇನಾ ಅಂದರೆ ಗಾಡ್ ಆಫ್ ವಿಸ್ಡಮ್, ಗಾಡ್ ಆಫ್ ನಾಲೆಡ್ಜ್ ಅನ್ನೋ ಥರ. ಸೊ ಅದರ ಒಂದು ದೇವಸ್ಥಾನ ಇರುತ್ತೆ ಅಥೆನ್ಸಲ್ಲಿ. ದಿ ಗ್ರೀಕ್ ಸ್ಕಲ್ಪ್ಟರ್ಸ್ ಎಕ್ಸ್ಪ್ರೆಸ್ ದಿ ನ್ಯಾಚುರಲ್ ಹ್ಯೂಮನ್ ಬಾಡಿ ಆ್ಯಂಡ್ ಇಟ್ಸ್ ಸ್ಟ್ರಕ್ಚರ್. ನೋಡ್ರಿ ಏನು ನೀವು 6 ಪ್ಯಾಕು 4 ಪ್ಯಾಕು 8 ಪ್ಯಾಕ್ 80 ಪ್ಯಾಕ್ ಅಂತೆಲ್ಲ ಹೇಳ್ತಾರೆ ಬಾಡಿ ಬಿಲ್ಡ್ ಮಾಡಿ, ಆ ಥರ ಒಂದು ವಿಗ್ರಹಗಳನ್ನ ಸುಮಾರು ಇವರು ಕೆತ್ತನೆ ಮಾಡಿರ್ತಾರೆ. ಅಂದರೆ ಏನು ಗ್ರೀಕ್ಸ್ ಅವರೆಲ್ಲ ಕೂಡ ಈ 6 ಪ್ಯಾಕು 8 ಪ್ಯಾಕ್ ಮಾಡಿದ್ರ ಅಂತ ಅಲ್ಲ, ಅದನ್ನು ಇಮ್ಯಾಜಿನ್ ಮಾಡಿಕೊಂಡು ಆ ಥರ ಅವರು ವಿಗ್ರಹಗಳನ್ನ ಕೆತ್ತನೆ ಮಾಡಿರ್ತಾರೆ ಅಷ್ಟೇ. ಯಾರು ಏನು 6 ಪ್ಯಾಕ್ 8 ಪ್ಯಾಕ್ ಎಲ್ಲ ಏನು ಜಾಸ್ತಿ ಇರೋದಿಲ್ಲ. ಮೈರಾನ್ ವಾಸ್ ದಿ ಬೆಸ್ಟ್ ನೋನ್ ಸ್ಕಲ್ಪ್ಟರ್ ಆ್ಯಂಡ್ ಪಾಲಿಗ್ನಾಟಸ್ ವಾಸ್ ಎ ಫೇಮಸ್ ಪೇಂಟರ್. ನೋಡಿ ಮೈರಾನ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಈ ವ್ಯಕ್ತಿ ತುಂಬ ಬೆಸ್ಟ್ ನೋನ್ ಸ್ಕಲ್ಪ್ಟರ್ ಅಂದರೆ ಕೆತ್ತನೆ ಮಾಡೋವಂಥವ್ರು, ವಿಗ್ರಹ ಕೆತ್ತನೆ ಮಾಡೋವಂಥ ವ್ಯಕ್ತಿ. ನೆಕ್ಸ್ಟ್ ಪಾಲಿಗ್ನಾಟಸ್ ಅಂದರೆ ಈ ವ್ಯಕ್ತಿ ತುಂಬ ಫೇಮಸ್ ಪೇಂಟರ್ ಅಂತ ಹೇಳ್ಬೋದು, ಅಂದರೆ ಈ ಪೇಂಟಿಂಗ್ಸ್ ಎಲ್ಲ ಮಾಡ್ತಾರಲ್ಲ ಅವರು. ಯೂಕ್ಲಿಡ್ ಆ್ಯಂಡ್ ಪೈಥಾಗರಸ್ ವೇರ್ ರಿನೌಂಡ್ ಮ್ಯಾಥಮ್ಯಾಟಿಷಿಯನ್ಸ್.
ನೋಡಿ ಯೂಕ್ಲಿಡ್ ಮತ್ತು ಪೈಥಾಗರಸ್ನೆಲ್ಲ ಕೂಡ ನೀವು ಮ್ಯಾಥಮೆಟಿಕ್ಸಲ್ಲಿ ಕೇಳಿರ್ತೀರ. ಯೂಕ್ಲಿಡ್ಸ್ ಥೇರಮ್, ಪೈಥಾಗರಸ್ ಥೇರಮ್ ಅಂತೆಲ್ಲ ಕೇಳಿದಿರಲ್ಲ. ಸೊ ಅದೆಲ್ಲ ಕೂಡ ಗ್ರೀಕ್ ಇದರಿಂದನೇ ಬಂದಿರೋವಂಥದ್ದು. ಈ ಒಂದು ಮ್ಯಾಥಮೆಟಿಷಿಯನ್ಸೇ ಅದನ್ನು ಜಗತ್ತಿಗೆ ಕೊಟ್ಟಿರೋವಂಥದ್ದು. ದಿ ಫಾದರ್ ಆಫ್ ಮೆಡಿಸಿನ್ ಹಿಪೋಕ್ರೇಟ್ಸ್ ವಾಸ್ ಆಲ್ಸೋ ಎ ಗ್ರೀಕ್. ಈಗ ಮೆಡಿಸಿನ್ಗೆ ಫಾದರ್ ಆಫ್ ಮೆಡಿಸಿನ್ ಅಂದರೆ ಹಳೆ ಕಾಲದ ಔಷಧಿ ಏನಿದೆ ಅದನ್ನು ಮೊದಲು ಸೃಷ್ಟಿ ಮಾಡಿದ್ದು ಅಥವಾ ಒಂದು ಸಿಸ್ಟಮ್ಯಾಟಿಕ್ಕಾಗಿ ತಂದಿದ್ದು ಬಂದು ಹಿಪೋಕ್ರೇಟ್ಸ್ ಅನ್ನೋವಂಥ ವ್ಯಕ್ತಿ. ಈಗಲೂ ಕೂಡ ಡಾಕ್ಟ್ರುಗಳು ಪ್ರಪಂಚದ ಯಾವುದೇ ಮೂಲೆಗಳಿರಲಿ ಯಾರಾದರೂ ಒಂದು ಕೆಲಸಕ್ಕೆ ಜಾಯ್ನ್ ಆಗಬೇಕು ಅಂದರೆ ಹಿಪೋಕ್ರೆಟಿಕ್ ಓತ್ ಅಂತ ತೊಗೊಳ್ಬೇಕು. ಅಂದರೆ ನಾನು ಜನಗಳಿಗೋಸ್ಕರನೇ ಕೆಲಸ ಮಾಡ್ತೀನಿ ಅಂತ ಒಂದು ಭಾಷೆ ಕೊಡಬೇಕು. ಸೊ ಅದು ಕೂಡ ಇವ್ರ ಹೆಸರನ್ನೇ ಇಟ್ಟಿದ್ದಾರೆ ಅದಕ್ಕೂ. ಗ್ರೀಕ್ಸ್ ವೇರ್ ವಿಕ್ಟೋರಿಯಸ್ ಇನ್ ದಿ ಬ್ಯಾಟಲ್ ಆಫ್ ಮ್ಯಾರಥಾನ್ ಅಗೇನ್ಸ್ಟ್ ಪರ್ಷಿಯನ್ 2500 years ago. ನೋಡಿ ನಾನು ಆಲ್ರೆಡಿ ಹೇಳಿದ್ನಲ್ಲ, ಮ್ಯಾರಥಾನ್ ಅಂತ ಒಂದು ಬ್ಯಾಟಲ್ ನಡೆಯುತ್ತೆ, ಅದರಲ್ಲಿ ಗ್ರೀಕ್ಸ್ ಗೆಲ್ತಾರೆ ಅಂತ. ಫಸ್ಟ್ ಬ್ಯಾಟಲ್ ಆಫ್ ಮ್ಯಾರಥಾನಲ್ಲಿ ಫಿಲಿಪೀಡ್ಸ್ ರ್ಯಾನ್ 24 miles ಟು ಕನ್ವೆ ದಿಸ್ ಮೆಸೇಜ್ ಆಫ್ ವಿಕ್ಟ್ರಿ ಆ್ಯಂಡ್ ಡೈಡ್ ಆಫ್ಟರ್ ಕಮ್ಯುನಿಕೇಟಿಂಗ್ ದಿ ಮೆಸೇಜ್. ನೋಡಿರಿ, ಈ ಥರ ಗೆದ್ದರು ಅಂತ ಹೇಳ್ಬಿಟ್ಟು ಅವಾಗ ಇನ್ಫಾರ್ಮೇಷನ್ ಕಳಿಸ್ಬೇಕು ಅಂತ ಹೇಳಿದ್ರೆ ಏನಿತ್ತು, ಹಳೆ ಕಾಲದಲ್ಲಿ ಕುದುರೆಯಲ್ಲಿ ಹೋಗಬೇಕು ಇಲ್ಲ ನಡ್ಕೊಂಡು ಹೋಗಬೇಕು. ಸೊ ಕುದುರೆಯಲ್ಲಿ ಹೋಗೋಕ್ಕಾಗಲ್ಲ ಗ್ರೀಕ್ಸಲ್ಲಿ. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು, ಇಲ್ಲಿ ತುಂಬ ಬೆಟ್ಟಗಳಿದೆ. ಕುದುರೆಗಳು ಬೆಟ್ಟಗಳನ್ನೆಲ್ಲ ಹತ್ತಿ ಓಡೋದಕ್ಕೆ ಕಷ್ಟ. ಸೊ ಮನುಷ್ಯನೇ ಓಡಬೇಕು. ಸೊ ಏನಾಗುತ್ತೆ, ಇಲ್ಲಿ ಒಂದು ಯುದ್ಧದಲ್ಲಿ ಗೆಲ್ತಾರೆ, ಆ ಇನ್ಫಾರ್ಮೇಷನ್ ಅವ್ರಿಗೆ ಕೊಡಬೇಕಾಗಿರುತ್ತೆ. ಅಲ್ಲಿ ಕೊಟ್ಟಿಲ್ಲ ಅಂದರೆ ಬೇರೆ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅದರಿಂದ ಏನು ಮಾಡ್ತಾರೆ, ಫಿಲಿಪೀಡ್ಸ್ ಅನ್ನೋಂಥ ವ್ಯಕ್ತಿನ ಇನ್ಫಾರ್ಮೇಷನ್ ಕೊಡೋಕ್ಕೆ ಅಂತ ಕಳಿಸ್ತಾರೆ. ಇವನು ಹೋಗಿ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ತುಂಬ ದೂರದಿಂದ ಓಡಿರ್ತಾನಲ್ಲ, ಓಡಿ ಸುಸ್ತಾಗಿ ಸತ್ತೋಗ್ಬಿಡ್ತಾನೆ ಮೆಸೇಜ್ ಕೊಟ್ಟಿದ್ದ ತಕ್ಷಣ. ಇನ್ ಈಸ್ ಮೆಮೊರಿ ಮ್ಯಾರಥಾನ್ ರೇಸ್ ವಾಸ್ ಇನ್ಕ್ಲೂಡೆಡ್ ಇನ್ ಒಲಿಂಪಿಕ್ಸ್. ಅದಕ್ಕೋಸ್ಕರನೇ ಈ ಫಿಲಿಪೀಡ್ಸ್ 24 ಮೈಲಿ ಓಡಿ ಸತ್ತೋದ್ನಲ್ಲ, ಅದಕ್ಕೆ ಅಂದ್ಬಿಟ್ಟೆ ಇವಾಗ ಮ್ಯಾರಥಾನ್ ರೇಸ್ ಅಂತ ಮಾಡೋದು. ಕೇಳಿದಿರಲ್ವ ಮ್ಯಾರಥಾನ್ ರೇಸ್? ಹೌದು, ಯಾಕಂದರೆ ಮ್ಯಾರಥಾನ್ ಬ್ಯಾಟಲ್ಗೆ ಅಥವಾ ಬ್ಯಾಟಲ್ ಈ ಥರ ಒಂದು ಇವೆಂಟ್ ನಡೆದಿತ್ತಲ್ಲ ಅಂದ್ಬಿಟ್ಟು ಇದನ್ನೇ ಒಲಿಂಪಿಕ್ಸಲ್ಲಿ ಒಂದು ರೇಸ್ ಥರ ಇಟ್ಟಿರೋದು. ದಿ ಮ್ಯಾಸಿಡೋನಿಯನ್ ಕಿಂಗ್ ಫಿಲಿಪ್ ಡಿಸ್ಟ್ರಾಯ್ಡ್ ದಿ ಡೆಮೋಕ್ರೆಟಿಕ್ ಸಿಸ್ಟಮ್ ಇನ್ ಗ್ರೀಸ್. ನೋಡಿ ಆಲ್ರೆಡಿ ಹೇಳಿದ್ನಲ್ಲ, ಸ್ಪಾರ್ತಾಗೂ ಮತ್ತು ಅಥೆನ್ಸ್ಗೆ ವಾರ್ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ಆ ವಾರ್ ಆದಮೇಲೆ ಸ್ಪಾರ್ತಾ ಅಥೆನ್ಸ್ ಎಲ್ಲ ಕೂಡ ತುಂಬ ವೀಕ್ ಆಗಿರುತ್ತೆ. ಅದಾದ ಸುಮಾರು ವರ್ಷ ಆದಮೇಲೆ ಮ್ಯಾಸಿಡೋನಿಯಾ ಅಂತ ಪಕ್ಕದಲ್ಲೇ ಒಂದಿರುತ್ತೆ. ನೋಡಿರಿ, ಕೆಲವರ ಪ್ರಕಾರ ಮ್ಯಾಸಿಡೋನಿಯಾ ಸಪ್ರೇಟ್ ಜಾಗ ಅಂತ, ಗ್ರೀಕ್ಸ್ ಅಲ್ಲ ಅಂತ ಹೇಳ್ತಾರೆ. ಕೆಲವರು ಏನು ಹೇಳ್ತಾರೆ, ಅದು ಕೂಡ ಗ್ರೀಸ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿಗೆ ಸರಿಯಾಗಿ ಬರುತ್ತೆ ಮ್ಯಾಸಿಡೋನಿಯಾ ಅನ್ನೋದು. ಓಕೆ, ಈ ಜಾಗದಲ್ಲಿ ನಾನು ಕರ್ಸರ್ ಪಾಯಿಂಟ್ ಮಾಡ್ತಾನಲ್ಲ ಅದು. ಕೆಲವರ ಪ್ರಕಾರ ಇಷ್ಟು ಮಾತ್ರ ಗ್ರೀಸ್ ಅಂತ ಹೇಳ್ತಾರೆ. ಅದೇನೆಂದರೆ ಅವ್ರಿಗೆ ಆಗಲ್ಲ ಅಂತ ಅಷ್ಟೇ ಅರ್ಥ. ಗ್ರೀಕ್ಸ್ ಅಂತಲೇ ಕನ್ಸಿಡರ್ ಮಾಡಿ. ಈ ಮ್ಯಾಸಿಡೋನಿಯನ್ ರಾಜ ಇರ್ತಾರೆ ಫಿಲಿಪ್ ಅಂತ ಹೇಳ್ಬಿಟ್ಟು. ಯಾರು ಈ ಫಿಲಿಪ್ ಅಂದರೆ ಅಲೆಕ್ಸಾಂಡರ್ ಗೊತ್ತಲ್ಲ, ಅವರ ತಂದೆ. ಫಿಲಿಪ್ ದಿ ಒನ್ ಐಡ್ ಅಂತ ಕರೀತಾರೆ. ಅಂದರೆ ಒಂದು ಕಣ್ಣು ಹೋಗ್ಬಿಟ್ಟಿರುತ್ತೆ ಇವನಿಗೆ, ಅದಕ್ಕೆ ಒಂದು ಕಣ್ಣಿರುವ ಫಿಲಿಪ್ ಅಂತ ಕೂಡ ಕರೀತಾರೆ. ಸೊ ಈ ವ್ಯಕ್ತಿ ಏನು ಮಾಡ್ತಾನೆ, ಗ್ರೀಸ್ನೆಲ್ಲ ಆಕ್ಯುಪೈ ಮಾಡಿಕೊಂಡು ಇಲ್ಲಿರೋಂಥ ಡೆಮೋಕ್ರೆಟಿಕ್ ಸಿಸ್ಟಮ್ನೆಲ್ಲ ಹಾಳು ಮಾಡ್ತಾನೆ. ಅಂದರೆ ಏನು ಮಾಡ್ತಾನೆ, ಈ ಜಾಗನೆಲ್ಲ ಅವ್ನ ಕಂಟ್ರೋಲ್ಗೆ ತೊಗೊಂಬಿಟ್ಟು ಇನ್ನೇನು ನೀವು ಇಂಡಿಪೆಂಡೆಂಟಾಗಿ ಏನು ರೂಲ್ಸ್ ಮಾಡ್ಕೊಳ್ಬೇಡಿ, ನಾನು ಹೇಳ್ದಂಗೆ ಕೇಳಿ ಅಂದ್ಬಿಟ್ಟು ಅವನು ರಾಜ ಥರ ಇದ್ಬಿಡ್ತಾನೆ. ಈ ಸನ್ ಅಲೆಕ್ಸಾಂಡರ್ ವಾಸ್ ಎ ಗ್ರೇಟ್ ಕಾಂಕರರ್. ನೆಕ್ಸ್ಟ್ ಅವ್ರ ಮಗನೇ ಅಲೆಕ್ಸಾಂಡರ್ ಅಂತ. ಅಲೆಕ್ಸಾಂಡರ್ ಗೊತ್ತಲ್ಲ ನಿಮಗೆ, ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಕೂಡ ಕರೀತಾರೆ. ಅಟ್ ದಿ ಏಜ್ ಆಫ್ 20 ಈ ಸೆಟ್ ಔಟ್ ಟು ಕಾಂಕರ್ ದಿ ಹೋಲ್ ವರ್ಲ್ಡ್. ನೋಡಿರಿ, ಅಲೆಕ್ಸಾಂಡರ್ಗೆ 20 ವರ್ಷ ಇರೋವಂಥ ಟೈಮಲ್ಲಿ ಏನಾಗುತ್ತೆ, ಅವರ ತಂದೆ ಸತ್ತೋಗ್ತಾರೆ, ಅಲೆಕ್ಸಾಂಡರೇ ರಾಜ ಆಗ್ತಾನೆ. ರಾಜ ಆದಮೇಲೆ ಅಷ್ಟರಲ್ಲಿ ನೋಡಿ, ಅಲೆಕ್ಸಾಂಡರ್ ರಾಜ ಆಗೋ ಟೈಮಲ್ಲಿ ಏನಿರುತ್ತೆ ಅಂದರೆ, ಮ್ಯಾಪಲ್ಲಿ ತೋರಿಸ್ತೀನಿ ನಿಮಿಷ. ಈ ಜಾಗ ಗ್ರೀಸ್ ದೇಶ ಏನಿರುತ್ತೆ ಇದೆಲ್ಲ ಇಂಡಿಪೆಂಡೆಂಟ್ ಇದರಲ್ಲಿ ಇರುತ್ತಲ್ವ, ಅದನ್ನೆಲ್ಲ ಕೂಡ ಯುನೈಟ್ ಮಾಡಿಬಿಡ್ತಾರೆ ಇವ್ರ ತಂದೆ ಫಿಲಿಪ್ ಅಂತ ಏನು ಹೇಳಿದೆ ಅವರು. ಸೊ ಅಲೆಕ್ಸಾಂಡರ್ ಅಧಿಕಾರಕ್ಕೆ ಬಂದಮೇಲೆ ಏನು ಅನ್ಕೊತಾನೆ, ಅಲ್ಲ ಎಲ್ಲ ನಮ್ಮ ತಂದೆನೇ ಕೆಲಸ ಮಾಡಿಬಿಟ್ಟು ಫಿಲಿಪ್ ದಿ ಗ್ರೇಟ್ ಆಗಿಬಿಟ್ರೆ ನಾನೇನು ಮಾಡಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೆ ಏನು ಮಾಡ್ತಾನೆ, ನಮ್ಮ ತಂದೆ ಇಡೀ ಗ್ರೀಸ್ನ ಗೆದ್ರಲ್ವಾ, ಸೊ ನಾನು ಇಡೀ ಪ್ರಪಂಚನ ಗೆಲ್ತೀನಿ ಅಂದ್ಬಿಟ್ಟು 20 ವರ್ಷ ಇದ್ದಾಗೇ ಅಧಿಕಾರಕ್ಕೆ ಬಂದು 1 ವರ್ಷನೋ 2 ವರ್ಷನೋ ಅಷ್ಟೇ ಟೈಮ್ ತೊಗೊಳ್ಳೋದು. ಅದು ಬಂದಿದ್ದ ತಕ್ಷಣವೇ ಇಮ್ಮಿಡಿಯೇಟಾಗಿ ಇಡೀ ಪ್ರಪಂಚನ ರೂಲ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅಂದರೆ ಅಟ್ಯಾಕ್ ಮಾಡಿ ಕಾಂಕೋರ್ ಮಾಡ್ಕೊಳ್ಳೋದು, ಇವರ ಜಾಗಕ್ಕೂ ಹಾಕ್ಕೊಳ್ಳೋದು ಮಾಡ್ತಾನೆ. ಈ ಥರ ಯುದ್ಧ ಮಾಡಿ ಒಂದು 33 ವರ್ಷನೋ 36 ವರ್ಷ ಇರೋವಾಗೇ ಸತ್ತೋಗ್ಬಿಡ್ತಾನೆ ಅಲೆಕ್ಸಾಂಡರ್. ಇಂಡಿಯಾಕ್ಕೆ ಕೂಡ ಬಂದಿರ್ತಾನೆ, ಇಲ್ಲಿವರೆಗೂ ಬಂದಿರ್ತಾನೆ ನೋಡಿ, ಈ ಜಾಗದವರೆಗೂ. ಇಲ್ಲಿ ಒಂದು ಯುದ್ಧ ನಡೆಯುತ್ತೆ ಇಂಡಿಯನ್ಸ್ಗೂ ಮತ್ತು ಅಲೆಕ್ಸಾಂಡರ್ಗೂ. ಆ ಯುದ್ಧದಲ್ಲಿ ಕೆಲವರ ಪ್ರಕಾರ ಅಲೆಕ್ಸಾಂಡರ್ ಗೆದ್ದ ಅಂತ, ಕೆಲವ್ರ ಪ್ರಕಾರ ಸೋತ ಅಂತ, ಕೆಲವ್ರ ಪ್ರಕಾರ ಅವ್ರು ಇಂಡಿಯಾಗೆ ಬಂದೇ ಇಲ್ಲ ಅಂತ, ಈ ಥರ ಎಲ್ಲ ಇದೆ. ಆದರೆ ಬಂದಿದ್ದಾನೆ ಇಂಡಿಯಾಗೆ, ಆದರೆ ಯುದ್ಧ ನಡೆದಿದೆಯೋ ಇಲ್ವೋ ಅನ್ನೋದು ನನಗೆ ಡೌಟ್ ಇದೆ. ಸೊ ಇಷ್ಟು. ಈ ವೇಜ್ಡ್ ವಾರ್ಸ್ ಅಗೇನ್ಸ್ಟ್ ಈಜಿಪ್ಟ್, ಬ್ಯಾಬಿಲೋನಿಯಾ, ಪರ್ಷಿಯಾ ಆ್ಯಂಡ್ ಸೆಟ್ ಫುಟ್ ಇನ್ ದಿ ಇಂಡಿಯನ್ ಸಾಯಿಲ್.
ನೋಡಿರಿ, ಅಲೆಕ್ಸಾಂಡರ್ ಏನು ಮಾಡ್ತಾನೆ, ತುಂಬ ದೊಡ್ಡ ಏರಿಯಾನ ಆಕ್ಯುಪೈ ಮಾಡ್ಕೊಳ್ತಾನೆ. ನಾನು ಈಜಿಪ್ಷಿಯನ್ ಸಿವಿಲೈಸೇಷನ್ ಹೇಳೋವಾಗೂ ಕೂಡ ಹೇಳ್ತಾ ಇದ್ದೆ ನಿಮಗೆ ಯಾವ್ಯಾವ್ದು ರೂಲ್ ಮಾಡ್ತಾನೆ ಅಂತ. ನೋಡಿ, ಅಲೆಕ್ಸಾಂಡರ್ ಇಲ್ಲಿ ಬರ್ತಾನೆ, ಇದೆಲ್ಲ ಆಕ್ಯುಪೈ ಮಾಡ್ಕೊಳ್ತಾನೆ. ಜೊತೆಗೆ ಈ ಜಾಗ, ಈಜಿಪ್ಟ್ ಜಾಗ ಏನಿದೆ ಇದನ್ನು ಆಕ್ಯುಪೈ ಮಾಡ್ಕೊಳ್ತಾನೆ. ಹಾಗೆ ಈ ಕಡೆ ಬಂದು ಇಲ್ಲಿ ಪರ್ಷಿಯನ್ ಎಂಪೈರ್ ಇರುತ್ತೆ, ಇದಿಷ್ಟು ಕೂಡ ಪರ್ಷಿಯನ್ ಎಂಪೈರ್, ಇದನ್ನೆಲ್ಲ ಕೂಡ ಆಕ್ಯುಪೈ ಮಾಡ್ಕೊಳ್ತಾನೆ. ನೋಡಿ, ಇಷ್ಟು ಚಿಕ್ಕ ದೇಶದ ಅಲೆಕ್ಸಾಂಡರ್ ಇಷ್ಟು ದೊಡ್ಡ ದೇಶದ ಒಂದು ಪರ್ಷಿಯನ್ ದೇಶದ ರಾಜನ ಸೋಲಿಸ್ತಾನೆ. ಜೊತೆಗೆ ಇಲ್ಲಿ ಈಜಿಪ್ಟ್ ಇರುತ್ತಲ್ಲ ಇದನ್ನು ಕೂಡ ಸೋಲಿಸ್ತಾನೆ. ಇಷ್ಟು ಸೋಲಿಸಿ ಇಂಡಿಯಾಗೂ ಬರ್ತಾನೆ ಅಟ್ಯಾಕ್ ಮಾಡೋಕ್ಕೆ. ಆದರೆ ಇಲ್ಲೇನಾಯಿತು ಅಂತ ನಮಗೆ ಸರಿಯಾಗಿ ಗೊತ್ತಿಲ್ಲ. ಹಿ ಬಿಲ್ಡ್ ದಿ ಸಿಟಿ ಆಫ್ ಅಲೆಕ್ಸಾಂಡ್ರಿಯಾ ಇನ್ ಈಜಿಪ್ಟ್. ನೋಡಿರಿ, ಅಲೆಕ್ಸಾಂಡರ್ ಏನು ಮಾಡ್ತಾ ಇರ್ತಾನೆ ಅಂದರೆ, ಇವನು ಎಲ್ಲೆಲ್ಲಿ ಹೋಗಿ ಯುದ್ಧ ಗೆಲ್ತಾ ಇರ್ತಾನೆ ಅಂಥ ಕಡೆ ಎಲ್ಲ ಕೂಡ ಒಂದೊಂದು ಸಿಟಿನ ಎಸ್ಟಾಬ್ಲಿಷ್ ಮಾಡ್ತಾ ಇರ್ತಾನೆ, ಒಂದು ಸಿಟಿ ಕಟ್ಟಿಸ್ತಾ ಇರ್ತಾನೆ. ಆ ಥರ ಅಲೆಕ್ಸಾಂಡ್ರಿಯಾ ಅನ್ನೋ ಒಂದು ಸಿಟಿನ ಈಜಿಪ್ಟಲ್ಲಿ ಕಟ್ಟಿಸ್ತಾನೆ. ಈಗಲೂ ಕೂಡ ಈ ಸಿಟಿ ಇದೆ ಅಲೆಕ್ಸಾಂಡ್ರಿಯಾ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ಈಜಿಪ್ಟಲ್ಲಿ ಅಲೆಕ್ಸಾಂಡ್ರಿಯಾ ಇದೆ. ಇದರಲ್ಲಿ ತೋರಿಸ್ತಾ ಇಲ್ಲ ಸರಿಯಾಗಿ ಮ್ಯಾಪ್. ಇಲ್ಲಿದೆ ನೋಡಿ, ಅಲೆಕ್ಸಾಂಡ್ರಿಯಾ ಅಂತ. ಈ ಸಿಟಿನ ಅಲೆಕ್ಸಾಂಡರ್ ಕಟ್ಟಿಸೋದು. ನೋಡಿ, ಇದೊಂದೇ ಸಿಟಿ ಅಂತೇನಿಲ್ಲ, ಅಲೆಕ್ಸಾಂಡರ್ ಸುಮಾರು ಸಿಟಿ ಕಟ್ಟಿಸ್ತಾನೆ. ಎಲ್ಲದಕ್ಕೂ ಅಲೆಕ್ಸಾಂಡ್ರಿಯಾ ಅಂತಲೇ ಹೆಸರಿಡ್ತಾನೆ, ಅಂದರೆ ಅವನ ಹೆಸರೇ ಇಡ್ತಾನೆ ಎಲ್ಲ ಒಂದು ಸಿಟಿಗಳಿಗೂ ಕೂಡ. ಅಫ್ಘಾನಿಸ್ತಾನಲ್ಲೂ ಕೂಡ ಒಂದು ಅಲೆಕ್ಸಾಂಡ್ರಿಯಾ ಅಂತ ಒಂದು ಸಿಟಿ ಕಟ್ಟಿಸಿರ್ತಾರೆ. ಈ ಡೈಡ್ ಆನ್ ದಿ ವೇ ಬ್ಯಾಕ್ ಟು ಇಸ್ ಕಂಟ್ರಿ ಅಟ್ ದಿ ಏಜ್ ಆಫ್ 32. ನೋಡಿರಿ, ಇಂಡಿಯಾ ಜೊತೆ ಯುದ್ಧ ಮಾಡೋಕ್ಕೆ ಅಂತ ಬಂದಾಗ ಅಲ್ಲೇನೋ ಪ್ರಾಬ್ಲಮ್ ಆಗುತ್ತೆ, ಯುದ್ಧ ನಡೆಯಲ್ಲ. ಸೊ ವಾಪಸ್ ಹೋಗ್ತಾನೆ. ವಾಪಸ್ ಹೋಗೋ ಟೈಮಲ್ಲಿ ಇವನಿಗೆ ಒಂದು ಕಾಯಿಲೆಗಳು ಬಂದುಬಿಡುತ್ತೆ. ಸೊ ಕಾಯಿಲೆ ಬಂದಮೇಲೆ ಒಂದು ಪರ್ಷಿಯಾ ಅಂತ ಏನು ನಾವು ಕರಿತೀವಿ ಆ ಒಂದು ದೇಶದಲ್ಲಿ ಇವನು ಸತ್ತೋಗ್ತಾನೆ. ಸೊ ಸತ್ತೋಗ್ತಾನೆ. ಇವನು ಸತ್ತೋದ್ಮೇಲೆ ಇವನ ಜಾಗ ಎಲ್ಲ ಏನಿತ್ತು, ಇವನು ಆಕ್ಯುಪೈ ಮಾಡ್ಕೊಂಡಿದ್ದಂಥ ಜಾಗ, ತುಂಬ ದೊಡ್ಡ ಜಾಗ ಇತ್ತಲ್ಲ, ಇದನ್ನೆಲ್ಲ ಇವನ ಒಂದು ಜನರಲ್ಸ್ ಇರ್ತಾರಲ್ಲ, ಸೇನಾಧಿಕಾರಿಗಳು, ಅವರೆಲ್ಲ ಡಿವೈಡ್ ಮಾಡ್ಕೊಂಡ್ಬಿಡ್ತಾರೆ. ಇದನ್ನು ಒಬ್ಬ ಟಾಲಮಿ ಅಂತ ಮಾಡ್ಕೊಳ್ತಾನೆ, ಇದನ್ನು ಒಬ್ಬ ಸೆಲ್ಯೂಕಸ್ ಅಂತ ಮಾಡ್ಕೊಳ್ತಾನೆ. ಈ ಥರ ಸುಮಾರು ಜನ ಇರ್ತಾರೆ, ಅವರೆಲ್ಲ ಕೂಡ ಡಿವೈಡ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅಲ್ಲಿಗೆ ಅಲೆಕ್ಸಾಂಡರ್ನ ಎಂಪೈರು 20 ವರ್ಷದಿಂದ ಶುರುವಾಗಿ 32 ವರ್ಷ ಅಷ್ಟರಲ್ಲಿ ಅವ್ನು ರೂಲ್ ಮಾಡ್ದ. ಅದಾದಮೇಲೆ ಎಲ್ಲ ಡಿಸ್ಇಂಟಿಗ್ರೇಟ್ ಆಗಿ ಅವರ ಮಕ್ಕಳು ಕೂಡ ಯಾರೂ ರೂಲ್ ಮಾಡಲ್ಲ. ಒಬ್ಬನೇ ಒಬ್ಬ ಅವರ ರಿಲೇಟಿವ್ ಒಬ್ಬ ಬರ್ತಾನೆ, ಪಿರಸ್ ಅಂತ ಹೇಳ್ಬಿಟ್ಟು, ಅವನು ಏನು ಜಾಸ್ತಿ ಸಾಧನೆ ಮಾಡೋಕ್ಕಾಗಲ್ಲ, ಅವನನ್ನು ಬೇಗ ಸತ್ತೋಗ್ಬಿಡ್ತಾನೆ. ಈ ಥರ. ಸೊ ಇಲ್ಲಿಗೆ ಗ್ರೀಕ್ ಸಿವಿಲೈಸೇಷನ್ ಕಂಪ್ಲೀಟ್ ಆಯಿತು. ಏನಾದರೂ ಡೌಟ್ ಇತ್ತು ಅಂದ್ಕೊಳ್ಳಿ, ಅದೆಲ್ಲ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಸಾಲ್ವ್ ಮಾಡಿ ಕೊಡ್ತೀನಿ. ರೋಮನ್ ಸಿವಿಲೈಸೇಷನ್. ನೋಡಿ, ಗ್ರೀಕ್ ಸಿವಿಲೈಸೇಷನ್ ನೀವು ಯಾವ ಥರ ನೋಡಿದ್ರಿ ಅದೇ ಥರನೇ ರೋಮನ್ ಸಿವಿಲೈಸೇಷನ್ ಕೂಡ ಒಂದು. ಈ ಗ್ರೀಕ್ ಸಿವಿಲೈಸೇಷನ್ ಪಕ್ಕದಲ್ಲೇ ಇರುತ್ತೆ. ಸೊ ಆಮೇಲೆ ನಾನು ಇಲ್ಲಿ ಓದ್ಬಿಟ್ಟು ಆಮೇಲೆ ನಿಮಗೆ ಹೇಳ್ತೀನಿ ಎಲ್ಲಿ ಬರುತ್ತೆ ಅಂತ. ಇಟಲಿ ಈಸ್ ಎ ಪೆನಿನ್ಸುಲಾ ದಟ್ ಸ್ಟ್ರೆಚಸ್ ಡೀಪ್ಲಿ ಇನ್ ಟು ದಿ ಮೆಡಿಟರೇನಿಯನ್ ಸಿ ಆ್ಯಂಡ್ ಇಸ್ ಟು ಸೌತ್ ಆಫ್ ಯುರೋಪ್. ನೋಡಿ, ಇಟಲಿ ಅನ್ನೋದು ಒಂದು ಪೆನಿನ್ಸುಲಾ, ಇದು ಯುರೋಪ್ನ ಸೌತ್ ಸೈಡ್ಗಿದೆ ಮತ್ತು ಮೆಡಿಟರೇನಿಯನ್ ಸಿಯ ಮಧ್ಯದಲ್ಲಿದೆ. ದಿ ಟ್ರೈಬಲ್ ಕಮ್ಯುನಿಟಿ ಕಾಲ್ಡ್ ಲ್ಯಾಟಿನ್ಸ್ ಹ್ಯಾಡ್ ಇನ್ಹ್ಯಾಬಿಟೆಡ್ ದಿಸ್ ಲ್ಯಾಂಡ್. ಈ ಒಂದು ಜಾಗದಲ್ಲಿ ಲ್ಯಾಟಿನ್ಸ್ ಅಂತ ಒಂದು ಗ್ರೂಪ್ ಆಫ್ ಪೀಪಲ್ ಜೀವನ ಮಾಡ್ತಾ ಇರ್ತಾರೆ. ಈಗ ಇಂಡಿಯನ್ಸರನ್ನೇ ಲ್ಯಾಟಿನ್ಸ್ ಕೂಡ ಒಬ್ಬರು. ರೋಮ್ ವಾಸ್ ಫೌಂಡೆಡ್ ಅಬೌಟ್ 2500 years ago ಇನ್ ದಿ ಡಿಸ್ಟ್ರಿಕ್ಟ್ ಆಫ್ ಲ್ಯಾಟಿಯಮ್ ಸೌತ್ ಆಫ್ ಟೈಬರ್ ರಿವರ್. ನೋಡಿರಿ, ರೋಮ್ ಎಲ್ಲಿ ಶುರುವಾಗುತ್ತೆ, ಒಂದು ಡಿಸ್ಟ್ರಿಕ್ಟ್ ಇರುತ್ತೆ ಈ ಲ್ಯಾಟಿನ್ಸ್ ಇರೋವಂಥ ಜಾಗದಲ್ಲಿ, ಅಥವಾ ಇಟಲಿಯಲ್ಲಿ ಒಂದು ಚಿಕ್ಕ ಜಾಗ ಇರುತ್ತೆ ಲ್ಯಾಟಿಯಮ್ ಅಂತ, ಅದರಲ್ಲೂ ಒಂದು ಚಿಕ್ಕ ಜಾಗ ಇರುತ್ತೆ ರೋಮ್ ಅಂತ. ಅದು ಒಂದು ಟೈಬರ್ ನದಿ ಹರಿತಾರೆ. ಸೊ ಅದ್ರ ಪಕ್ಕದಲ್ಲಿ ಶುರುವಾಗೋದು. ರಾಮುಲಸ್ ಆ್ಯಂಡ್ ರೀಮಸ್ ವೆರ್ ದಿ ಆ್ಯನ್ಸಿಸ್ಟರ್ಸ್ ಆಫ್ ರೋಮನ್ಸ್. ನೋಡಿ, ಈ ಒಂದು ಸಿಟಿನ ಶುರು ಮಾಡಿದವ್ರು ಯಾರು, ರಾಮುಲಸ್ ಮತ್ತು ರೀಮಸ್ ಅನ್ನೋ ಇಬ್ಬರು ಅಣ್ಣ ತಮ್ಮ, ಇವರಿಬ್ಬರು ಟ್ವಿನ್ ಬ್ರದರ್ಸ್, ಇವರು ಶುರು ಮಾಡ್ತಾರೆ. ಈಗ ಮ್ಯಾಪಲ್ಲಿ ತೋರಿಸ್ತೀನಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ನಿಮಗೆ ಗ್ರೀಕ್ ಸಿವಿಲೈಸೇಷನ್ ಗೊತ್ತಲ್ಲ, ಅದರಿಂದ ಸ್ವಲ್ಪ ನಾವು ವೆಸ್ಟರ್ನ್ ಸೈಡ್ಗೆ ಹೋದರೆ ಇಲ್ಲಿ ನೀವು ಒಂದು ಪ್ಯಾಚ್ ಆಫ್ ಲ್ಯಾಂಡ್ ನೋಡ್ಬೋದು, ಒಂದು ಪೆನಿನ್ಸುಲಾ ನೋಡ್ಬೋದು, 3 sides ಆಫ್ ವಾಟರ್ ಆ್ಯಂಡ್ 1 side ಆಫ್ ಲ್ಯಾಂಡ್ ನೋಡ್ಬೋದು. ಈ ಜಾಗನ ಇಟಲಿ ಅಂತ ಕರಿತೀವಿ. ಸೊ ಈ ಇಟಲಿಯಲ್ಲಿ ನಾವು ಫುಲ್ಲು ಝೂಮ್ ಮಾಡಿದ್ರೆ, ನೋಡಿ ಈ ಥರ ಝೂಮ್ ಮಾಡಿದ್ರೆ ಈ ಜಾಗದಲ್ಲಿ ನೋಡಿ, ಇಲ್ಲಿ ಒಂದು ನದಿ ಇದೆ, ಕಾಣಿಸ್ತಾ ಇದೆಯಾ, ನಿಮಿಷ ನೋಡಿ, ಇಲ್ಲಿ ನದಿ ಕಾಣಿಸ್ತಾ ಇದೆಯಲ್ಲ, ಇವಾಗೆಲ್ಲ ಈ ಥರ ಸಿಟಿ ಬೆಳೆದಿರೋದು, ಅವಾಗೆಲ್ಲ ಅಗ್ರಿಕಲ್ಚರ್ ಜಾಗನೇ ಇರ್ತಾಯಿತ್ತು. ಸೊ ಈ ಜಾಗ ನೋಡ್ತಾ ಇದ್ದೀರಲ್ಲ, ಸೊ ಈ ನದಿ ಫಾಲೋ ಮಾಡಿ ನೋಡಿ, ನೋಡಿ ಇಲ್ಲಿಗೆ ಬಂದರೆ ಈ ಜಾಗದಲ್ಲಿ ಇಲ್ಲಿ 7 ಬೆಟ್ಟಗಳ ಥರ ಬರುತ್ತೆ. ಸೊ ಆ 7 ಬೆಟ್ಟಗಳ ಮಧ್ಯದಲ್ಲಿ ಅದರ ಸುತ್ತಮುತ್ತ ಎಲ್ಲ ಕೂಡ ರೋಮ್ ಅನ್ನೋವಂಥ ಸಿಟಿ ಫಾರ್ಮ್ ಆಗೋದು. ಇಲ್ಲಿ ನೋಡ್ಬೋದು ನೀವು, ಇದೆಲ್ಲ ಕೂಡ ರೋಮ್ ಸಿಟಿ. ಇವಾಗ ಪ್ರೆಸೆಂಟ್ ಡೇ ರೋಮ್. ಹಳೆ ಕಾಲದಲ್ಲಿ ಈ ಥರ ಇರಲಿಲ್ಲ, ಬೇರೆ ಥರ ಇರ್ತಿತ್ತು. ಸೊ ನಿಮ್ಗೆ ಗೊತ್ತಾಗಿರ್ಬೋದು ಎಲ್ಲಿಗೆ ಸರಿಯಾಗಿ ಬರುತ್ತೆ ಅಂತ. ಇದು ಒಂದು ಚಿಕ್ಕ ಸಿಟಿ, ಇದು ಬೆಂಗಳೂರಷ್ಟು ಕೂಡ ಇವಾಗ ಬೆಂಗಳೂರಿಗಿಂತ ದೊಡ್ಡದಿದೆ, ಆದರೆ ಮೊದಲು ಅಷ್ಟು ದೊಡ್ಡದಿರಲಿಲ್ಲ, ತುಂಬ ಚಿಕ್ಕದು. ಬೆಂಗಳೂರಲ್ಲಿ ಒಂದು ಕಾಲ್ಭಾಗ ಕೂಡ ಇರಲಿಲ್ಲ ಮೊದಲು. ಸೊ ಇಷ್ಟು ಚಿಕ್ಕ ಸಿಟಿಯವರು
ಇಡೀ ಒಂದು ಏನು ಇವರು ನೋಡಿ ಈ ಚಿಕ್ಕ ಸಿಟಿ ಇದೆಯಲ್ಲ, ಇವರು ಎಷ್ಟು ರೂಲ್ ಮಾಡ್ತಾರೆ ಅಂದರೆ ಈ ಕರ್ಸರ್ನ ಫಾಲೋ ಮಾಡಿ ನೋಡಿ, ಇಷ್ಟು ಜಾಗನ ಇವರು ರೂಲ್ ಮಾಡ್ತಾ ಇರ್ತಾರೆ. ಜೊತೆಗೆ ಈ ಜಾಗನೂ ಕೂಡ ಇಷ್ಟು ರೂಲ್ ಮಾಡ್ತಾ ಇರ್ತಾರೆ, ಬ್ರಿಟೇನಿಯಾ ಅಂತ. ಸೊ ಅಷ್ಟು ಚಿಕ್ಕ ಒಂದು ಸಿಟಿಯವರು ಇಷ್ಟು ದೊಡ್ಡ ಏರಿಯಾನ ಕಾಂಕೋರ್ ಮಾಡಿ ರೂಲ್ ಮಾಡೋಕ್ಕೆ ಶುರು ಮಾಡಿರ್ತಾರೆ. ನೆಕ್ಸ್ಟ್ ಬಂದು ಪೊಲಿಟಿಕಲ್ ಹಿಸ್ಟ್ರಿ ನೋಡೋಣ, ಅಂದರೆ ಯಾರ್ಯಾರು ರೂಲ್ ಮಾಡಿದ್ರು ಅಂತ. ನೋಡಿ, ರೋಮ್ ಬಂದು ಆಲ್ಮೋಸ್ಟ್ ಆಲ್ ಸುಮಾರು 2000 ವರ್ಷಗಳ ಮೇಲೆ ಇರುತ್ತೆ. 2000 ವರ್ಷ ಇವರು ರೂಲ್ ಮಾಡ್ತಾರೆ ರೋಮ್ ಅವರು. ಅವು ಎಲ್ಲದ್ರ ಬಗ್ಗೆನೂ ನಾವು ನೋಡೋದು ಅಂದರೆ ಎಷ್ಟೊಂದು ಜನ ರಾಜರು ಬರ್ತಾರೆ, ಎಷ್ಟೊಂದು ಜನ ಡಿಕ್ಟೇಟರ್ಸ್ ಬರ್ತಾರೆ, ತುಂಬ ಇಂಪಾರ್ಟೆಂಟ್ ಪೀಪಲ್ ಬರ್ತಾರೆ, ಜನರಲ್ಸ್ ಬರ್ತಾರೆ. ಇವ್ರ ಬಗ್ಗೆ ಎಲ್ಲ ನಾವು ಸ್ಟಡಿ ಮಾಡಬೇಕು ಅಂದರೆ ಏನಿಲ್ಲ ಅಂದರೂ ಒಂದು 50 ಬುಕ್ ಆಗುತ್ತೆ. ಸೊ ಅಷ್ಟು ನಮಗೆ ಟೈಮ್ ಇಲ್ಲ, ಅಷ್ಟು ನೀವು ಕಲ್ತ್ಕೊಳ್ಳೋಕ್ಕೂ ಆಗೋದಿಲ್ಲ. ಸೊ ನಿಮ್ಮ ಗ್ರೇಡ್ ಲೆವೆಲ್ಗೆ ಇದನ್ನು ತುಂಬ ಕಮ್ಮಿ ಮಾಡಿದ್ದಾರೆ. ಸೊ ಇಲ್ಲಿ ಏನು ಮಾಡ್ತೀವಿ ನಾವು, ಅವರೆಲ್ಲರ ಬಗ್ಗೆನೂ ಬೇಡ, ಗ್ರೇಟ್ ವ್ಯಕ್ತಿಗಳ ಬಗ್ಗೆ ಮಾತ್ರ ನೋಡ್ತೀವಿ. ಗ್ರೇಟ್ ವ್ಯಕ್ತಿಗಳಲ್ಲೂ ಇಬ್ಬರ ಬಗ್ಗೆ ಮಾತ್ರ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಒಂದು ಬಂದು ಜೂಲಿಯಸ್ ಸೀಸರ್, ಇನ್ನೊಂದು ಬಂದು ಅಗಸ್ಟಸ್ ಸೀಸರ್. ಸೊ ಇಬ್ಬರ ಬಗ್ಗೆ ಮಾತ್ರ ನೋಡೋಣ. ಈಗ ಮಿಕ್ಕಿದವ್ರನ್ನೆಲ್ಲ ನಿಮಗೆ ಬೇರೆ ಬೇರೆ ಒಂದು ಹೈಯರ್ ಕ್ಲಾಸಸ್ಗೆ ಹೋಗ್ತಾ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇಲ್ಲೂ ಕೂಡ ಜೂಲಿಯಸ್ ಸೀಸರ್ ಬಗ್ಗೆ ಮಾತ್ರ ನೋಡಬೇಕು ಅಂದರೂ ಕೂಡ ಒಂದು 2-3 ಬುಕ್ ಬೇಕಾಗತ್ತೆ ನಿಮಗೆ. ಅಗಸ್ಟಸ್ ಸೀಸರ್ ಬಗ್ಗೆ ಕೂಡ 1-2 ಬುಕ್ ಬೇಕಾಗತ್ತೆ. ಆದರೆ ಅಷ್ಟು ನಮಗೆ ಟೈಮ್ ಇಲ್ಲ. ಸೊ ಸಿಂಪಲ್ಲಾಗಿ ಏನೇನು ಮಾಡಿದ್ರು ಅಂತ ಮಾತ್ರ ಇಲ್ಲಿ ನೋಡೋಣ. ಜೂಲಿಯಸ್ ಸೀಸರ್ ಆ್ಯಂಡ್ ಅಗಸ್ಟಸ್ ಸೀಸರ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ಸ್ ಇನ್ ದಿ ಪೊಲಿಟಿಕಲ್ ಹಿಸ್ಟ್ರಿ ಆಫ್ ರೋಮ್. ಇಡೀ ರೋಮನ್ ಹಿಸ್ಟ್ರಿ ತೊಗೊಂಡ್ರೆ ಅದರಲ್ಲಿ ಜೂಲಿಯಸ್ ಸೀಸರ್ ಮತ್ತು ಅಗಸ್ಟಸ್ ಸೀಸರ್ ತುಂಬ ಇಂಪಾರ್ಟೆಂಟ್ ವ್ಯಕ್ತಿಗಳಾಗ್ತಾರೆ. ಪಾಂಪೈ, ಕ್ರಾಸಸ್ ಆ್ಯಂಡ್ ಜೂಲಿಯಸ್ ಸೀಸರ್ ಫಾರ್ಮ್ಡ್ ದಿ ಫಸ್ಟ್ ಟ್ರಯಂವಿರೇಟ್ ಇನ್ ರೋಮ್. ನೋಡಿರಿ, ಪಾಂಪೆ ಅನ್ನೋರು ಒಬ್ಬರು ವ್ಯಕ್ತಿ, ಮಿಲಿಟರಿ ಜನರಲ್. ಕ್ರಾಸಸ್ ಅನ್ನೋರು ಒಬ್ಬರು ವ್ಯಕ್ತಿ, ತುಂಬ ರಿಚ್ ಬಿಸ್ನೆಸ್ ಮ್ಯಾನ್. ನೆಕ್ಸ್ಟ್ ಜೂಲಿಯಸ್ ಸೀಸರ್, ನಿಮಗೆಲ್ಲ ಗೊತ್ತು, ಜೂಲಿಯಸ್ ಸೀಸರ್ ದುಡ್ಡೇನೂ ಇರೋದಿಲ್ಲ, ಮಿಲಿಟ್ರಿ ಲೀಡರ್ಶಿಪ್ ಇರೋಲ್ಲ, ಆಮೇಲೆ ಮಿಲಿಟ್ರಿಯಲ್ಲಿ ತುಂಬ ಸಾಧನೆ ಮಾಡ್ತಾರೆ ಆ ಥರ. ಸೊ ಇವ್ರು 3 ಜನ ಸೇರಿಬಿಟ್ಟು ಟ್ರಯಂವಿರೇಟ್ ಅಂತ ಫಾರ್ಮ್ ಮಾಡ್ಕೊಳ್ತಾರೆ. ಟ್ರಯಂವಿರೇಟ್ ಅಂತಲೇ ಏನಿಲ್ಲ, ಗ್ರೂಪ್ ಆಫ್ ಪೀಪಲ್ ಅಂತ ಅರ್ಥ, 3 ಜನ ಇರೋವಂಥ ಒಂದು ಗ್ರೂಪ್ ಅಂತ. ಸೊ ಇವ್ರು ಏನು ಮಾಡ್ತಾರೆ, ಆ ಟೈಮಲ್ಲಿ ಎಲೆಕ್ಷನ್ಸ್ ನಡೀತಾ ಇರುತ್ತೆ. ಇವಾಗ ಇಲ್ಲಿ ಯಾವ ಥರ CMಗೆ PMಗೆ ಎಲೆಕ್ಷನ್ಸ್ ಇರುತ್ತೆ, ಅದೇ ಥರ ರೋಮಲ್ಲೂ ಕೂಡ ಕೌನ್ಸಿಲ್ ಅಂತ ಕರೀತಾರೆ, ಅದಕ್ಕೆ ಎಲೆಕ್ಷನ್ಸ್ ನಡೆಯುತ್ತೆ. ಆ ಎಲೆಕ್ಷನ್ಸಲ್ಲಿ ಯಾರು ಗೆಲ್ಲಬೇಕು ಅನ್ನೋದಕ್ಕೆ ಇವ್ರು 3 ಜನ ಇವರೆಲ್ಲ ಸೇರಿಕೊಂಡು ಇವರಿಬ್ಬರು ಸೇರಿ ಜೂಲಿಯಸ್ ಸೀಸರ್ನ ಎಲೆಕ್ಷನ್ಗೆ ನಿಲ್ಲಿಸ್ತಾರೆ. ಸೊ ದುಡ್ಡು ಕಾಸು ಸಪೋರ್ಟ್ ಎಲ್ಲ ಕೊಟ್ಟು ಜೂಲಿಯಸ್ ಸೀಸರ್ನ ಗೆಲ್ಲಿಸೋದು. ಈ ಥರ ಒಂದು ಪಾರ್ಟಿ ಅಂದ್ಕೊಳ್ಳಿ, ಇವಾಗ BJP ಕಾಂಗ್ರೆಸ್ ಅಂತವಲ್ಲ ಆ ಥರ. ದೇ ರೂಲ್ಡ್ ಓವರ್ ಡಿಫ್ರೆಂಟ್ ರೀಜನ್ಸ್ ಆ್ಯಸ್ ಮಿಲಿಟರಿ ಜನರಲ್ಸ್. ಒನ್ಸ್ ಜೂಲಿಯಸ್ ಸೀಸರ್ ಅಧಿಕಾರಕ್ಕೆ ಬಂದ ಮೇಲೆ ಏನು ಮಾಡ್ತಾರೆ, ಈ ಪಾಂಪೆ, ಕ್ರಾಸಸ್, ಜೂಲಿಯಸ್ ಸೀಸರ್ ಎಲ್ಲ ಕೂಡ ಎಂಪೈರ್ನ ಡಿವೈಡ್ ಮಾಡಿಕೊಂಡು ಇವರೇ ರೂಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ನೋಡಿರಿ, ಇದಕ್ಕೂ ಮೊದಲು ಇವರೆಲ್ಲ ರಾಜರಲ್ಲ, ಇವರೆಲ್ಲ ಒಂದು ಈಗ ರಾಜಕಾರಣಿಗಳು ಅಂತೀವಲ್ಲ, ಪೊಲಿಟಿಷಿಯನ್ಸ್, ಆ ಥರ. ಇಲ್ಲೆಲ್ಲ ಏನಿರುತ್ತೆ ರೋಮಲ್ಲಿ ಅಂದರೆ ಒಂದು ಪಾರ್ಲಿಮೆಂಟ್ ಅಥವಾ ಅಸೆಂಬ್ಲಿ ಇರುತ್ತೆ, ಅಲ್ಲಿ ಎಲ್ಲ ಸೇರಿಬಿಟ್ಟು ಡಿಸೈಡ್ ಮಾಡಿ ಏನು ಮಾಡಬೇಕು ಅಂತ ನೋಡ್ತಾ ಇರ್ತಾರೆ. ಆದರೆ ಇವ್ರು 3 ಜನ ಬಂದಮೇಲೆ ಇವರೇ ರೂಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇವರು ದೊಡ್ಡ ಏರಿಯಾಗಳನ್ನ ರೂಲ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಬಂದು ಈಗ ಜೂಲಿಯಸ್ ಸೀಸರ್ ಬಗ್ಗೆ ಮಾತ್ರ ನೋಡೋಣ. ನೋಡಿ, ಜೂಲಿಯಸ್ ಸೀಸರ್ ಬಗ್ಗೆ ಹೇಳಬೇಕು ಅಂದರೂ ಕೂಡ, ಅಥವಾ ಇವ್ರು ಯಾರ್ಯಾರ ಮೇಲೆ ಯುದ್ಧ ಮಾಡ್ದ, ಏನೇನು ಮಾಡ್ದ, ಇದೆಲ್ಲ ತುಂಬ ಇಂಟ್ರೆಸ್ಟಿಂಗ್ ವ್ಯಕ್ತಿ ಅಂತ ಹೇಳ್ಬೋದು ಜೂಲಿಯಸ್ ಸೀಸರ್. ಆದರೆ ಎಲ್ಲ ನಾವು ತಿಳ್ಕೊಳ್ಳೋಕೆ ನಮಗೆ ಟೈಮ್ ಇಲ್ಲ. ಸೊ ಆದರೆ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಜೂಲಿಯಸ್ ಸೀಸರ್ ಬಗ್ಗೆ, ಅಗಸ್ಟಸ್ ಸೀಸರ್ ಬಗ್ಗೆ ಸಪ್ರೇಟ್ ವಿಡಿಯೋಸ್ ಮಾಡ್ತೀನಿ. ಚಾನಲ್ನ ಫಾಲೋ ಮಾಡ್ತಾಯಿರಿ, ಆಗ ನಿಮಗೆ ಒಂದು ಸ್ವಲ್ಪ ಅರ್ಥ ಆಗುತ್ತೆ. ಇದರಲ್ಲಿ ಜಸ್ಟ್ ಒಂದು ಸ್ವಲ್ಪ ಟೆಕ್ಸ್ಟ್ ಮಾತ್ರ ಕೊಟ್ಟಿದ್ದಾರೆ, ಅಷ್ಟು ಮಾತ್ರ ಹೇಳ್ತೀನಿ. ಜೂಲಿಯಸ್ ಸೀಸರ್. ವಿತ್ ಡೆತ್ ಆಫ್ ಕ್ರಾಸಸ್, ರೈವಲ್ರಿ ಫಾರ್ ಪವರ್ ಗ್ರೀವ್ ಬಿಟ್ವೀನ್ ಪಾಂಪೆ ಆ್ಯಂಡ್ ಸೀಸರ್. ನಾನು ಈ 3 ಜನ ಇದ್ದರು ಅಂತ ಹೇಳಿದ್ನಲ್ಲ, ಇದರಲ್ಲಿ ಕ್ರಾಸಸ್ ಅನ್ನೋ ವ್ಯಕ್ತಿ ಒಂದು ಕಡೆ ಯುದ್ಧ ಮಾಡ್ತಾ ಇರೋ ಟೈಮಲ್ಲಿ ಸತ್ತೋಗ್ತಾನೆ. ಸೊ ಅದರಿಂದ ಪಾಂಪೆ ಮತ್ತು ಜೂಲಿಯಸ್ ಸೀಸರ್ ಇಬ್ಬರೇ ಆಗಿಬಿಡ್ತಾರೆ. ಈಗ ಇವರಿಬ್ಬರು ರೂಲ್ ಮಾಡ್ತಾ ಇರೋ ಟೈಮಲ್ಲಿ ನೆಕ್ಸ್ಟ್ ಪಾಂಪೆ ಮತ್ತು ಜೂಲಿಯಸ್ ಸೀಸರ್ಗೂ ಮಧ್ಯದಲ್ಲೂ ಕೂಡ ಕೆಲವು ಜಗಳಗಳಾಗುತ್ತೆ, ಮತ್ತು ಇಬ್ಬರು ಕೂಡ ಯುದ್ಧ ಮಾಡ್ತಾರೆ. ಇನ್ ದಿ ವಾರ್ ವಿಚ್ ಫಾಲೋಡ್, ಪಾಂಪೆ ವಾಸ್ ಮರ್ಡರ್ಡ್ ಬೈ ಸೀಸರ್. ನೋಡಿ, ಒಂದು ಯುದ್ಧ ನಡೀತಾ, ಆ ಯುದ್ಧದಲ್ಲಿ ಜೂಲಿಯಸ್ ಸೀಸರ್ ಏನು ಮಾಡ್ತಾನೆ, ಪಾಂಪೆನ ಸಾಯಿಸ್ಬಿಡ್ತಾನೆ. ಆದರೆ ರಿಯಲಾಗಿ ಈ ಥರ ನಡೀಲಿಲ್ಲ. ನಾನು ಕ್ಲಿಯೋಪಾತ್ರ ಅಂತ ಹೇಳಿದ್ನಲ್ಲ, ಸೊ ಆ ಕ್ಲಿಯೋಪಾತ್ರ ಅವರ ತಮ್ಮ ಒಬ್ಬ ಇರ್ತಾನೆ, ಅವನು ಸಾಯಿಸೋದು ಪಾಂಪೆನ, ಅಥವಾ ಆ ಒಂದು ಆಡಳಿತದಲ್ಲಿ ಸಾಯೋದು. ಸೊ ಇದು ಒಂದು ಸ್ವಲ್ಪ ಮಿಸ್ಟೇಕ್ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ. ಈ ಡಿಫೀಟೆಡ್ ಈಜಿಪ್ಟ್ ಆ್ಯಂಡ್ ಫೆಲ್ ಇನ್ ಲವ್ ವಿತ್ ಬ್ಯೂಟಿಫುಲ್ ಈಜಿಪ್ಷಿಯನ್ ಕ್ವೀನ್ ಕ್ಲಿಯೋಪಾತ್ರ. ನೋಡಿ, ಜೂಲಿಯಸ್ ಸೀಸರ್ ಏನು ಮಾಡ್ತಾನೆ, ಈ ಡಿಫೀಟೆಡ್ ಈಜಿಪ್ಟ್ ಅಂದರೆ ಈಜಿಪ್ಟನ್ನ ಡಿಫೀಟ್ ಮಾಡಿಬಿಟ್ಟು ಏನು ಮಾಡ್ತಾನೆ, ಅಲ್ಲಿ ಒಬ್ಬಳು ರಾಣಿ ಇರ್ತಾರೆ ಕ್ಲಿಯೋಪಾತ್ರ ಅಂತ, ಕ್ಲಿಯೋಪಾತ್ರನ ಇವನು ಮದುವೆ ಆಗ್ತಾನೆ, ಲವ್ ಮಾಡಿ ಮದುವೆ ಆಗೋ ಥರ. ಈ ಮೇಡ್ ಹಿಮ್ಸೆಲ್ಫ್ ಎ ಡಿಕ್ಟೇಟರ್ ಆ್ಯಂಡ್ ಅಬೋಲಿಷ್ಡ್ ದಿ ರಿಪಬ್ಲಿಕ್ ಆಫ್ ರೋಮ್. ನೋಡಿರಿ, ಇವನೇನು ಮಾಡ್ತಾನೆ, ಒಂದು ಡಿಕ್ಟೇಟರ್ ಆಗ್ತಾನೆ. ಅಂದರೆ ಏನು,
ನೋಡಿ, ಈಗ 3 ಜನ ಪವರ್ಫುಲ್ ರಾಜರಿದ್ದರು ಅಥವಾ 3 ಜನ ಪವರ್ಫುಲ್ ಜನರಲ್ಸ್ ಇದ್ದರು. ಅದರಲ್ಲಿ ಕ್ರಾಸಸ್ ಸತ್ತೋದ, ಪಾಂಪೆ ಸತ್ತೋದ, ಇನ್ನು ಉಳಿದವ್ರು ಯಾರು? ಜೂಲಿಯಸ್ ಸೀಸರ್. ಸೊ ಜೂಲಿಯಸ್ ಸೀಸರ್ ಏನು ಮಾಡ್ತಾನೆ, ಇವನೊಬ್ಬರೇ ರೂಲ್ ಮಾಡೋಕ್ಕೆ ಶುರು ಮಾಡಿಕೊಂಡು ಯಾರು ಹೇಳಿದ ಮಾತು ಕೇಳಿದಂಗೆ ಇವನ ಪಾಡಿಗೆ ಇವನು ಡಿಕ್ಟೇಟರ್ ಥರ ರೂಲ್ ಮಾಡೋಕ್ಕೆ ಶುರು ಮಾಡ್ತಾನೆ, ಹಿಟ್ಲರ್ ಟೈಪಲ್ಲಿ. ಹವೆವರ್, ಟೇಕಿಂಗ್ ದಿಸ್ ಮೂವ್ ಆಸ್ ಎನ್ ಎಕ್ಸ್ಕ್ಯೂಸ್, ಈ ವಾಸ್ ಅಸಾಸಿನೇಟೆಡ್ ಬೈ ಹಿಸ್ ಎನಿಮೀಸ್. ಇದು ನೋಡಿಬಿಟ್ಟು ಅಲ್ಲಿ ಸೆನೆಟಲ್ಲಿದ್ದಂಥ ಬೇರೆ ಪೊಲಿಟಿಷಿಯನ್ಸ್ಗೆಲ್ಲ ಇಷ್ಟ ಆಗಲ್ಲ. ಅವರೆಲ್ಲ ಏನು ಮಾಡ್ತಾರೆ, ಎಲ್ಲ ಸೇರಿಬಿಟ್ಟು ಇವನ್ನ ಸಾಯಿಸ್ಬಿಡ್ತಾರೆ. ಅಗ್ರಿಕಲ್ಚರ್, ಇಂಡಸ್ಟ್ರಿ ಆ್ಯಂಡ್ ಟ್ರೇಡ್ ಫ್ಲರಿಶ್ಡ್ ಡ್ಯೂರಿಂಗ್ ದಿ ಪೀರಿಯಡ್ ಆಫ್ ಸೀಸರ್. ನೋಡಿರಿ, ಜೂಲಿಯಸ್ ಸೀಸರ್ ಟೈಮಲ್ಲಿ ಅಗ್ರಿಕಲ್ಚರ್ ಡೆವಲಪ್ ಆಗುತ್ತೆ, ಇಂಡಸ್ಟ್ರಿ ಡೆವಲಪ್ ಆಗುತ್ತೆ, ಬಿಸ್ನೆಸ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಜೂಲಿಯನ್ ಕ್ಯಾಲೆಂಡರ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಹಿಮ್. ಇವನು ಜೂಲಿಯಸ್ ಸೀಸರನ್ನೇ ಜೂಲಿಯನ್ ಕ್ಯಾಲೆಂಡರ್ ಅಂತ ಒಂದು ಟೈಪ್ ಆಫ್ ಕ್ಯಾಲೆಂಡರ್ ಹಳೆ ಕಾಲದಲ್ಲಿತ್ತು, ಅದನ್ನೇ ಇವನೇ ಇಂಟ್ರೊಡ್ಯೂಸ್ ಮಾಡ್ತಾನೆ. ಅಗಸ್ಟಸ್ ಸೀಸರ್ ಕಂಟಿನ್ಯೂಡ್ ದಿ ವರ್ಕ್ಸ್ ಆಫ್ ಸೀಸರ್. ನೋಡಿ, ಜೂಲಿಯಸ್ ಸೀಸರ್ ಸತ್ತೋದ್ಮೇಲೆ ನೆಕ್ಸ್ಟ್ ಒಂದು ಟ್ರಯಂವಿರೇಟ್ ಫಾರ್ಮ್ ಆಗುತ್ತೆ. ಲಿಪಿಡಿಸ್ ಅಂತ ಹೇಳ್ಬಿಟ್ಟು, ಮತ್ತು ಮಾರ್ಕ್ ಆ್ಯಂಟೋನಿ ಮತ್ತು ಅಗಸ್ಟಸ್ ಸೀಸರ್, ಇವ್ರು 3 ಜನ ಸೇರಿ ಒಂದು ಗ್ರೂಪ್ ಮಾಡ್ಕೊಳ್ತಾರೆ. ಆ್ಯಕ್ಚುಲಿ ಅಗಸ್ಟಸ್ ಸೀಸರ್ ಬಂದು ಜೂಲಿಯಸ್ ಸೀಸರ್ನ ದತ್ತು ಮಗ ಥರ. ಜೂಲಿಯಸ್ ಸೀಸರ್ಗೆ ಗಂಡು ಮಕ್ಕಳು ಯಾರೂ ಇರೋಲ್ಲ, ಇದ್ದಿದ್ದು ಹೆಣ್ಮಕ್ಳು ಕೂಡ ಸತ್ತೋಗಿರ್ತಾರೆ. ಸೊ ಅದಕ್ಕೆ ಅಗಸ್ಟಸ್ ಸೀಸರ್ನ ದತ್ತಕ್ಕೆ ತೊಗೊಂಡಿರ್ತಾನೆ. ಸೊ ಅಗಸ್ಟಸ್ ಸೀಸರ್ ನೆಕ್ಸ್ಟು ಅಧಿಕಾರಕ್ಕೆ ಬರ್ತಾನೆ. ನೋಡಿ, ಅಗಸ್ಟಸ್ ಸೀಸರ್ ಬಗ್ಗೆ ಕೂಡ ನೋಡೋಣ. ನೋಡಿ, ಅಗಸ್ಟಸ್ ಸೀಸರ್ ಕೂಡ ಅದೇ ಥರ ಗ್ರೇಟ್ ವ್ಯಕ್ತಿ. ಓಕೆ, ತುಂಬ ಟ್ಯಾಲೆಂಟೆಡ್ ವ್ಯಕ್ತಿ. ಇವನ ಬಗ್ಗೆ ಕೂಡ ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಅದರಲ್ಲಿ ಡೀಟೇಲಾಗಿ ನೋಡ್ಕೊಳ್ಳಿ. ಅಗಸ್ಟಸ್ ಸೀಸರ್ಸ್ ಫಸ್ಟ್ ನೇಮ್ ವಾಸ್ ಆಕ್ಟೇವಿಯನ್ಸ್. ನೋಡಿ, ಅಗಸ್ಟಸ್ ಸೀಸರ್ ಅನ್ನೋದು, ಅಗಸ್ಟಸ್ ಅನ್ನೋದು ಇವನಿಗೆ ಹೆಸರಿಟ್ಕೊಳ್ಳೋದು. ಇವನ ಹೆಸರು ಅಗಸ್ಟಸ್ಸು ಅಲ್ಲ, ಸೀಸರು ಅಲ್ಲ. ಇವನಿಗೆ ಈ ಹೆಸರೇ ಇಲ್ಲ ಇವನಿಗೆ. ಇವನ ಹೆಸರು ಬಂದು ಆಕ್ಟೇವಿಯನ್ ಅಂತ ಅರ್ಥ. ಆಕ್ಟೇವಿಯಸ್ ಅಂತಲೂ ಕರೀತಾರೆ, ಆಕ್ಟೇವಿಯನ್ ಅಂತ ಕೂಡ ಕರೀತಾರೆ. ಆಮೇಲೆ ಇವನು ಜೂಲಿಯಸ್ ಸೀಸರ್ ಹೆಸರಿಂದ ಸೀಸರ್ನ ತೊಗೊಂಡು, ನನ್ನ ದತ್ತು ಮಗ ಅಲ್ವಾ ಅಂದ್ಬಿಟ್ಟು ಸೀಸರ್ ತೊಗೊಳ್ಳೋದು. ಅಗಸ್ಟಸ್ ಅಂತ ಇವನ್ನೇ ಕರ್ಕೊಳ್ಳೋದು. ಅಗಸ್ಟಸ್ ಅಂದರೆ ದೊಡ್ಡ ವ್ಯಕ್ತಿ ಅಂತ ಅರ್ಥ. ಮಾರ್ಕ್ ಆ್ಯಂಟೋನಿ, ಲೆಪಿಡಸ್ ಆ್ಯಂಡ್ ಆಕ್ಟೇವಿಯಸ್ ಫಾರ್ಮ್ಡ್ ದಿ ಸೆಕೆಂಡ್ ಟ್ರಯಂವಿರೇಟ್. ನೋಡಿ, ಜೂಲಿಯಸ್ ಸೀಸರ್ ಸತ್ತೋದ್ಮೇಲೆ ಏನಾಯಿತು, ಮಾರ್ಕ್ ಆ್ಯಂಟೋನಿ, ಲೆಪಿಡಸ್ ಮತ್ತು ಆಕ್ಟೇವಿಯಸ್ ಇವ್ರು 3 ಜನ ಸೇರಿಬಿಟ್ಟು ಸೆಕೆಂಡ್ ಟ್ರಯಂವಿರೇಟ್ನ ಫಾರ್ಮ್ ಮಾಡ್ಕೊಳ್ತಾರೆ. ಸೆಕೆಂಡ್ ಟ್ರಯಂವಿರೇಟ್ ಅಂದರೆ ಏನಿಲ್ಲ, ಇವರು 3 ಜನ ಸೇರಿ ಒಂದು ಪೊಲಿಟಿಕಲ್ ಪಾರ್ಟಿ ಥರನೋ ಒಂದು ಗ್ರೂಪ್ ಆಫ್ ಪೀಪಲ್ ಥರನೋ ಆಗೋದು ಅಂತ. ಆಕ್ಟೇವಿಯಸ್ ಶೇರ್ಡ್ ಪವರ್ಡ್ ವಿತ್ ಮಾರ್ಕ್ ಆ್ಯಂಟೋನಿ ಬೈ ಡ್ರೈವಿಂಗ್ ಅವೇ ಲೆಪಿಡಸ್ ಆ್ಯಂಡ್ ಫೈನಲಿ ಡಿಫಿಟೆಡ್ ಆ್ಯಂಟೋನಿ. ನೋಡಿ, ಆಕ್ಟೇವಿಯಸ್ ಅಥವಾ ಅಗಸ್ಟಸ್ ಸೀಸರ್ ಇವರಿಬ್ಬರು ಒಬ್ಬರೇ, ಹೆಸರು ಮಾತ್ರ ಮೊದಲು ಆಕ್ಟೇವಿಯಸ್ ಅಂತ ಇತ್ತು. ಆಕ್ಟೇವಿಯಸ್ ಏನು ಮಾಡ್ತಾನೆ, ಮೊದಲು ಲೆಪಿಡಸ್ನ ಸೋಲಿಸ್ಬಿಡ್ತಾರೆ ಇವರಿಬ್ಬರು. ಲೆಪಿಡಸ್ಗೆ ಒಂದು ನಿಮಿಷ ತೋರಿಸ್ತೀನಿ ಮ್ಯಾಪಲ್ಲಿ. ನೋಡಿರಿ, ಈ ಅಗಸ್ಟಸ್ ಸೀಸರ್ ಏನು ಮಾಡ್ತಾನೆ, ಅವನು ಇಷ್ಟು ಜಾಗನ ರೂಲ್ ಮಾಡ್ತಾ ಇರ್ತಾನೆ. ಸೊ ಇಷ್ಟು ಜಾಗ ಅಗಸ್ಟಸ್ ಸೀಸರ್. ಈ ಜಾಗ ಏನಿತ್ತು, ನಾರ್ತ್ ಆಫ್ರಿಕಾ ಅಂತ ಏನು ಕರಿತೀವಿ, ಇದನ್ನು ಲೆಪಿಡಸ್ಗೆ ಕೊಟ್ಟಿರ್ತಾರೆ. ತುಂಬ ಚಿಕ್ಕ ಜಾಗ ಅಂತ ಏನು ಪ್ರಾಮಿನೆನ್ಸ್ ಇಲ್ಲ. ಇಲ್ಲಿ ಇಷ್ಟು ಜಾಗ ಇದೆಯಲ್ಲ, ಇದಿಷ್ಟು ಕೂಡ ಮಾರ್ಕ್ ಆ್ಯಂಟೋನಿ ಅನ್ನೋ ವ್ಯಕ್ತಿ ತೊಗೊಂಡಿರ್ತಾನೆ. ಇದು ತುಂಬ ರಿಚೆಸ್ಟ್ ಏರಿಯಾ ಅಂತ ಹೇಳ್ಬೋದು, ತುಂಬ ದುಡ್ಡಿರುವಂಥ, ತುಂಬ ರಿಸೋರ್ಸ್ ಇರುವಂಥ ಜಾಗ. ಸೊ ಈ ಥರ ಡಿವೈಡ್ ಮಾಡಿರ್ತಾರೆ. ಮೊದಲು ಇವರು ಲೆಪಿಡಸ್ನ ಸೋಲಿಸ್ಬಿಟ್ಟು ಆ ಜಾಗನ ಕಿತ್ಕೊಳ್ತಾನೆ. ಆಮೇಲೆ ಮಾರ್ಕ್ ಆ್ಯಂಟೋನಿನ ಸೋಲಿಸ್ಬಿಟ್ಟು ಆ ಜಾಗನೂ ಕೂಡ ಕಿತ್ಕೊಂಡು ಇಡೀ ರೋಮನ್ ಎಂಪೈರ್ಗೆ ಇದಿಷ್ಟು ಜಾಗ ಏನಿದೆ ನಿಮಗೆ, ಆಲ್ಮೋಸ್ಟ್ ಅಲ್ಲ ಇದಿಷ್ಟು ಜಾಗ, ಇದಿಷ್ಟನ್ನು ಕೂಡ ರೂಲ್ ಮಾಡೋಕ್ಕೆ ಶುರು ಮಾಡ್ತಾನೆ. ಆಕ್ಟೇವಿಯನ್ ಬಿಕೇಮ್ ದಿ ಮೋಸ್ಟ್ ಪವರ್ಫುಲ್ ಮ್ಯಾನ್ ಇನ್ ದಿ ರೋಮನ್ ಎಂಪೈರ್. ಈಸ್ ಪೀರಿಯಡ್ ಈಸ್ ನೋನ್ ಆಸ್ ದಿ ಗೋಲ್ಡನ್ ಏಜ್ ಆಫ್ ರೋಮನ್ ಎಂಪೈರ್. ನೋಡಿ, ಅಗಸ್ಟಸ್ ಸೀಸರ್ ತುಂಬ ಡೆವಲಪ್ಮೆಂಟ್ ಮಾಡ್ತಾರೆ, ತುಂಬ ಒಂದು ಎಂಪೈರ್ನ ತುಂಬ ಸ್ಟ್ರಾಂಗ್ ಮಾಡ್ತಾನೆ, ತುಂಬ ಇಂಪ್ರೂವ್ ಮಾಡ್ತಾನೆ, ಈ ಥರ ಎಲ್ಲ ಮಾಡ್ತಾನೆ. ಅದಕ್ಕೆ ರೋಮನ್ ಎಂಪೈರ್ ಈ ಒಂದು ಪೀರಿಯಡ್ನ ಗೋಲ್ಡನ್ ಏಜ್ ಅಂತ ಕೂಡ ಕರಿತೀವಿ. ಜೀಸಸ್ ಕ್ರೈಸ್ಟ್ ಈಸ್ ನೋನ್ ಟು ಹ್ಯಾವ್ ಲಿವ್ಡ್ ಡ್ಯೂರಿಂಗ್ ದಿಸ್ ಪೀರಿಯಡ್. ನಾವೇನು ಇವಾಗ ಕ್ರಿಶ್ಚಿಯನ್ಸ್ ದೇವ್ರು ಹೇಳ್ತೀವಿ ಜೀಸಸ್ ಕ್ರೈಸ್ಟ್, ಆ ಜೀಸಸ್ ಕ್ರೈಸ್ಟ್ ಕೂಡ ಈ ಟೈಮಲ್ಲೇ ಇದ್ದಿದ್ದು. ರೋಮ್ಗೆ ಸೇರಿದಂಥ ಜಾಗದಲ್ಲೇ ಜೀಸಸ್ ಕ್ರೈಸ್ಟ್ ಕೂಡ ಇದ್ದಿದ್ದು. ನೋಡಿ, ಈ ಜಾಗ ಏನು ನೋಡ್ತಾ ಇದ್ರಿ, ಲೈಟ್ಗಳಿದೆಯಲ್ಲ, ಅದು ಝೂಮ್ ಮಾಡ್ತೀವಿ. ಈ ಜಾಗದಿಂದನೇ ಜೀಸಸ್ ಕ್ರೈಸ್ಟ್ ಎಲ್ಲ ಬಂದಿದ್ದು. ಆ ಟೈಮಲ್ಲಿ ಇದನ್ನು ಕೂಡ ರೋಮನ್ಸೇ ರೂಲ್ ಮಾಡ್ತಾ ಇರ್ತಾರೆ. ಸೊ ನೋಡ್ಬೋದು, ಇಲ್ಲಿರೋ ರೋಮ್ ಅವರು ಇಲ್ಲಿ ಅರ್ಧ ಪ್ರಪಂಚ ದೂರ ಇದೆಲ್ಲ ಕೂಡ ರೂಲ್ ಮಾಡ್ತಾರೆ. He introduced many social reforms and the rule was peaceful, which was called Roman peace. ನೋಡಿರಿ, ಇವನು ಎಷ್ಟೊಂದು ಸೋಷಿಯಲ್ ರಿಫಾರ್ಮ್ಸ್ ಎಲ್ಲ ಮಾಡ್ತಾನೆ. ಆಲ್ಮೋಸ್ಟ್ ಆಲ್ ಜನ ಎಲ್ಲ ಕೂಡ ಶಾಂತಿ ನೆಮ್ಮದಿಯಿಂದ ಇರ್ತಾರೆ. ಇದನ್ನು ರೋಮನ್ ಪೀಸ್ ಅಂತ ಕೂಡ ಕರೀತಾರೆ, ಅಥವಾ ಪ್ಯಾಕ್ಸ್ ರೊಮಾನಾ ಅಂತ. ಇಂಗ್ಲೀಷಲ್ಲಿ ರೋಮನ್ ಪೀಸ್, ಅವರ ಒಂದು ಲ್ಯಾಟಿನ್ ಭಾಷೆಯಲ್ಲಿ ಪ್ಯಾಕ್ಸ್ ರೊಮಾನಾ ಅಂತ. ನ್ಯಾಚುರಲಿ ಎಕನಾಮಿಕ್ ಆ್ಯಂಡ್ ಕಲ್ಚರಲ್ ಪ್ರೋಗ್ರೆಸ್ ವಾಸ್ ಅಚೀವ್ಡ್. ನೋಡಿ, ಇದೆಲ್ಲ ಇದ್ದಾಗ ಏನಾಯಿತು, ಎಕನಾಮಿಕಲಿ ಮತ್ತು ಕಲ್ಚರಲ್ಲಿ ರೋಮನ್ ಎಂಪೈರ್ ತುಂಬ ಡೆವಲಪ್ ಆಗುತ್ತೆ. ದಿ ಸಕ್ಸಸರ್ಸ್ ಆಫ್ ಅಗಸ್ಟಸ್ ವೇರ್ ಇನ್ಕಾಂಪಿಟೆಂಟ್.
ನೋಡಿರಿ, ಅಗಸ್ಟಸ್ ಸೀಸರ್ ಆದಮೇಲೆ ಬಂದಂಥ ರಾಜರು ನೋಡಿ, ಎಷ್ಟೊಂದು ರಾಜರು ಬರ್ತಾರೆ ಅಗಸ್ಟಸ್ ಸೀಸರ್ ಆದಮೇಲೂ ಕೂಡ. ಅದರಲ್ಲಿ ತುಂಬ ಗ್ರೇಟ್ ರಾಜರು ಕೂಡ ಇರ್ತಾರೆ, ಮಾರ್ಕಸ್ ಅರೇಲಿಯಸ್ ಅಂತ ಒಬ್ಬರು, ಈ ಥರ. ಆದರೆ ಅದರಲ್ಲಿ ಬಂದಂಥವ್ರು ಸುಮಾರು ಜನ, ಈ ನೀರೋ ಅಂತ ಬರ್ತಾನೆ, ಆಮೇಲೆ ಇನ್ನು ಸುಮಾರು ಜನ ಬರ್ತಾರೆ, ಅವರೆಲ್ಲ ಕೂಡ ಅಷ್ಟು ಸ್ಟ್ರಾಂಗ್ ಇರಲಿಲ್ಲ. ಸೊ ಅದರಿಂದ ಏನಾಯಿತು, ರೋಮನ್ ಎಂಪೈರ್ ವೀಕ್ ಆಗ್ತಾ ಹೋಯಿತು. ದೇ ವೇರ್ ಡಿಫೀಟೆಡ್ ಬೈ ದಿ ಟ್ರೈಬಲ್ ಇನ್ವೇಡರ್ಸ್ ರಿಸಲ್ಟಿಂಗ್ ಇನ್ ದಿ ಡಿಕ್ಲೈನ್ ಆಫ್ ರೋಮನ್ ಎಂಪೈರ್. ಬೇರೆಯವರೆಲ್ಲ ಕೂಡ ಅಟ್ಯಾಕ್ ಮಾಡಿ ರೋಮನ್ ಎಂಪೈರ್ ವೀಕ್ ಆಗ್ತಾ ಹೋಗ್ಬಿಡುತ್ತೆ. ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ಸ್ ನೋಡೋಣ, ಏನೇನು ಕೊಟ್ಟರು ಪ್ರಪಂಚಕ್ಕೆ ಇವರು ಅಂತ. ರೋಮನ್ಸ್ ಮೇಡ್ ಗ್ರೇಟ್ ಕಾಂಟ್ರಿಬ್ಯೂಷನ್ಸ್ ಟು ದಿ ಲಿಟ್ರರಿ ವರ್ಲ್ಡ್. ವರ್ಜಿಲ್ ವಾಸ್ ಎ ಗ್ರೇಟ್ ಪೊಯೆಟ್ ಆ್ಯಂಡ್ ರೋಟ್ ಎ ಎಪಿಕ್ ಅನೈಡ್ ಅಂತ ಒಂದು ಎಪಿಕ್, ನಮ್ಮ ರಾಮಾಯಣ ಮಹಾಭಾರತ ಥರನೇ ಅವ್ರದ್ದು ಒಂದು ಗ್ರೇಟ್ ಎಪಿಕ್, ಅದನ್ನು ಬರೀತಾನೆ ವಿರ್ಜಿಲ್ ಅನ್ನೋಂಥ ವ್ಯಕ್ತಿ. ಓವಿಡ್ ವಾಸ್ ಅನದರ್ ಗ್ರೇಟ್ ಪೊಯೆಟ್. ಓವಿಡ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ಕೂಡ ಒಬ್ಬ ಗ್ರೇಟ್ ಪೊಯೆಟ್ ಆಗಿರ್ತಾನೆ. ಸಿಸೆರೋ ಆ್ಯಂಡ್ ಪ್ಲೇಟೋಸ್ ವೆರ್ ಗ್ರೇಟ್ ಲಿಟ್ರರಿ ಫಿಗರ್ಸ್. ಸಿಸೆರೋ ಮತ್ತು ಪ್ಲೇಟೋಸ್ ಅಂತ ಇರ್ತಾರಲ್ಲ, ಇವರು ಗ್ರೇಟ್ ಲಿಟ್ರರಿ ಫಿಗರ್ಸ್, ಅಂದರೆ ಇವರು ದೊಡ್ಡ ತುಂಬ ಇಂಪಾರ್ಟೆಂಟ್ ಬುಕ್ಸ್ ಎಲ್ಲ ಕೂಡ ಬರಿತಾ ಇರ್ತಾರೆ. ನೋಡಿ, ಸಿಸೆರೋ ಪೊಲಿಟಿಷಿಯನ್ ಕೂಡ ಹೌದು, ಇವನು ಜೂಲಿಯಸ್ ಸೀಸರ್ ವಿರುದ್ಧವಾಗಿರ್ತಾನೆ ಆ ಒಂದು ಟೈಮಲ್ಲಿ. ಜೂಲಿಯಸ್ ಸೀಸರ್ ಹಿಮ್ಸೆಲ್ಫ್ ವಾಸ್ ಎ ಗುಡ್ ಹಿಸ್ಟೋರಿಯನ್. ನೋಡಿ, ಜೂಲಿಯಸ್ ಸೀಸರ್ ನಾವು ಹೇಳಿದ್ವಲ್ಲ, ಈ ಜೂಲಿಯಸ್ ಸೀಸರ್ ಕೂಡ ಅವನೇ ಒಬ್ಬ ಹಿಸ್ಟೋರಿಯನ್ ಆಗಿರ್ತಾನೆ, ಅಂದರೆ ಹಿಸ್ಟ್ರಿ ಬಗ್ಗೆ ಬರೆಯೋದು, ತಿಳ್ಕೊಳ್ಳೋದು, ಇದೆಲ್ಲ ಕೂಡ ಮಾಡ್ತಾ ಇರ್ತಾನೆ. ಕೇಟೋ, ಸಿಸೆರೋ, ಸೆನೆಕಾ ವೆರ್ ಫೇಮಸ್ ಫಿಲಾಸಫರ್ಸ್. ನೋಡಿರಿ, ಈ ಕೇಟೋ ಅಂತ ಹೇಳಿದ್ವಲ್ಲ, ಈ ಕೇಟೋ ಅನ್ನೋ ವ್ಯಕ್ತಿ, ಸಿಸೆರೋ ಇರ್ಬೋದು, ಸೆನೆಕಾ ಇರ್ಬೋದು, ಇವರೆಲ್ಲ ಕೂಡ ಫೇಮಸ್ ಫಿಲಾಸಫರ್ಸ್ ಆಗಿರ್ತಾರೆ. ಇವಾಗ ನಾವು ಅಲ್ಲಿ ಪ್ಲಾಟೋ ಅದೆಲ್ಲ ನೋಡಿದ್ವಲ್ಲ, ಅರಿಸ್ಟೋಟಲ್ ಎಲ್ಲ ಗ್ರೀಕ್ ಸಿವಿಲೈಸೇಷನಲ್ಲಿ, ಆ ಥರನೇ ಇವರು. ಮತ್ತು ಕೇಟೋ ಮತ್ತು ಸಿಸೆರೋ ಇವರಿಬ್ಬರು ಕೂಡ ಒಂದು ಸೆನೆಟರ್ಸ್ ಕೂಡ ಆಗಿರ್ತಾರೆ, ಅಂದರೆ ಪೊಲಿಟಿಷಿಯನ್ಸ್ ಕೂಡ ಆಗಿರ್ತಾರೆ ಇವರು. ದೇ ಅಡ್ವೊಕೇಟೆಡ್ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್ ವಿತ್ ನೇಚರ್. ಇವರು ನೇಚರ್ ಜೊತೆ ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತ ಹೇಳ್ತಾರೆ. ದಿ ಕೊಲೋಸಿಯಂ ಆ್ಯಂಡ್ ಆಂಫಿಥಿಯೇಟರ್ ಆರ್ ದಿ ಬೆಸ್ಟ್ ಎಕ್ಸಾಂಪಲ್ಸ್ ಆಫ್ ರೋಮನ್ ಆರ್ಕಿಟೆಕ್ಚರ್. ನೋಡಿರಿ, ಕೊಲೋಸಿಯಂ ಅಂತ ಒಂದು ಎಲ್ಲ ಪಿಕ್ಚರ್ಸ್ ಹಾಕಿರ್ತೀನಿ, ಅವಾಗವಾಗ ನೋಡ್ಕೊಳ್ತಾ ಇರ್ಬೋದು ನೀವು. ಈ ಕೊಲೋಸಿಯಂ ಇರ್ಬೋದು, ಆಂಫಿಥಿಯೇಟರ್ ಇರ್ಬೋದು, ಇವೆಲ್ಲ ಕೂಡ ರೋಮನ್ ಆರ್ಕಿಟೆಕ್ಚರ್ನ ಬೆಸ್ಟ್ ಎಕ್ಸಾಂಪಲ್ಸ್ ಅಂತ ನಾವು ಹೇಳ್ಬೋದು. ರೋಮನ್ಸ್ ಹ್ಯಾಡ್ ಎ ಡೀಪ್ ನಾಲೆಡ್ಜ್ ಇನ್ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ನೋಡಿ, ರೋಮನ್ಸು ಕೂಡ ತುಂಬ ನಾಲೆಡ್ಜಬಲ್ ಪೀಪಲ್ ಇವರು. ಸೈನ್ಸ್ ಬಗ್ಗೆ ಮತ್ತು ಮ್ಯಾಥಮೆಟಿಕ್ಸ್ ಬಗ್ಗೆ ತುಂಬ ನಾಲೆಡ್ಜ್ ಇರುತ್ತೆ ಅವರಿಗೆ. ಪ್ಲಿನಿ ರೋಟ್ ದಿ ಎನ್ಸೈಕ್ಲೋಪೀಡಿಯಾ ನೋನ್ ಆ್ಯಸ್ ನ್ಯಾಚುರಲ್ ಹಿಸ್ಟ್ರಿ. ನೋಡಿರಿ, ಇಲ್ಲಿ ಒಂದು ಪ್ಲಿನಿ ಅಂತ ಒಬ್ಬ ಆಥರ್ ಇರ್ತಾನೆ, ಅವನು ಒಂದು ನ್ಯಾಚುರಲ್ ಹಿಸ್ಟ್ರಿ ಅಂತ ಒಂದು ಎನ್ಸೈಕ್ಲೋಪೀಡಿಯಾನೇ ಬರೀತಾನೆ. ಗ್ಯಾಲೆನ್ ವಾಸ್ ಎನ್ ಫೇಮಸ್ ಸರ್ಜನ್ ಆ್ಯಂಡ್ ಸ್ಟ್ರಾಬೋ ಆ್ಯಂಡ್ ಟೋಲಮಿ ವೇರ್ ಫೇಮಸ್ ಜಿಯಾಲಜಿಸ್ಟ್ಸ್. ಗ್ಯಾಲೆನ್ ಅನ್ನೋ ವ್ಯಕ್ತಿ ತುಂಬ ಫೇಮಸ್ ಸರ್ಜನ್ ಆಗಿರ್ತಾನೆ, ಆಪ್ರೇಷನ್ಸ್ ಎಲ್ಲ ಮಾಡೋವಂಥ ವ್ಯಕ್ತಿ. ನೆಕ್ಸ್ಟ್ ಬಂದು ಸ್ಟ್ರಾಬೋ ಅನ್ನೋಂಥ ವ್ಯಕ್ತಿ ಮತ್ತು ಟಾಲಮಿ ಅನ್ನೋಂಥ ವ್ಯಕ್ತಿ, ಇವರಿಬ್ಬರು ಕೂಡ ಫೇಮಸ್ ಜಿಯಾಲಜಿಸ್ಟ್ಸ್, ಅಂದರೆ ಭೂಮಿ ಬಗ್ಗೆ ಸ್ಟಡಿ ಮಾಡುವಂಥ ಅಥವಾ ಕಲ್ಲುಗಳ ಬಗ್ಗೆ ಸ್ಟಡಿ ಮಾಡುವಂಥ ವ್ಯಕ್ತಿಗಳು. ರೋಮನ್ ಲಾ ಸರ್ವ್ಡ್ ಆಸ್ ದಿ ಬೇಸಿಸ್ ಫಾರ್ ಫ್ಯೂಚರ್ ಲಾಸ್. ನೋಡಿರಿ, ಇವಾಗೂ ಕೂಡ ಏನು ರೂಲ್ಸ್ ಇದೆ ಪ್ರಪಂಚದಲ್ಲಿ, ಇದೆಲ್ಲ ಕೂಡ, ಅಥವಾ ಅಡ್ಮಿನಿಸ್ಟ್ರೇಷನ್ ಏನಿದೆ, ಇದೆಲ್ಲ ಕೂಡ ಒಂದಲ್ಲ ಒಂದು ಇದರಿಂದ ನಾವು ರೋಮಿಂದನೇ ತೊಗೊಂಡಿರೋವಂಥದ್ದು. ಲ್ಯಾಟಿನ್ ವಾಸ್ ದಿ ಲ್ಯಾಂಗ್ವೇಜ್ ಆಫ್ ರೋಮನ್ ಎಂಪೈರ್. ನೋಡಿ, ರೋಮನ್ ಎಂಪೈರಲ್ಲಿ ಯಾವ ಭಾಷೆ ಮಾತಾಡ್ತಾಯಿದ್ರು, ಲ್ಯಾಟಿನ್ ಅನ್ನೋ ಭಾಷೆ ಮಾತಾಡ್ತಾಯಿದ್ರು. ಇವಾಗೂ ಕೂಡ ನೋಡಿ, ಇವಾಗ ಯಾರು ಲ್ಯಾಟಿನ್ ಭಾಷೆ ರಿಯಲಾಗಿ ಮಾತಾಡೋಲ್ಲ, ಅಂದರೆ ಅದನ್ನು ಕಲ್ತ್ಕೊಂಡು ಮಾತಾಡ್ತಾರೆ, ಆದರೆ ರಿಯಲಾಗಿ ಯಾವ ರೀತಿ ಪ್ರೊನೌನ್ಸ್ ಮಾಡ್ತಾಯಿದ್ರು ಅದನ್ನು ಯಾರಿಗೂ ಕೂಡ ಇವಾಗ ಗೊತ್ತಿಲ್ಲ, ಯಾಕಂದರೆ ತುಂಬ ಹಳೇದು ಅದು. ಆ ಲ್ಯಾಟಿನ್ ರಿಯಲಾಗಿ ಮಾತಾಡೋದೆಲ್ಲ ಕೂಡ ಹೋಗ್ಬಿಟ್ಟಿದೆ, ಬೇರೆ ಬೇರೆ ಲ್ಯಾಂಗ್ವೇಜಸ್ ಎಲ್ಲ ಕೂಡ ಬಂದಿದೆ. ಸೊ ಬರೆಯೋದು ಗೊತ್ತು, ಓದೋದು ಗೊತ್ತು, ಮಾತಾಡ್ತೀವಿ, ಆದರೆ ಹಳೇ ಸ್ಟೈಲಲ್ಲಿ ಯಾವ ಥರ ಮಾತಾಡ್ತಾಯಿದ್ರು ಆ ಒಂದು 2000 ವರ್ಷದ ಹಿಂದೆ, ಆ ಥರ ಮಾತಾಡೋದು ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಈವನ್ ಟುಡೇ ದಿ ವರ್ಡ್ಸ್ ಫ್ರಮ್ ಲ್ಯಾಟಿನ್ ಆರ್ ಯೂಸ್ಡ್ ಇನ್ ಸೈನ್ಸ್, ಲಾ ಆ್ಯಂಡ್ ಅದರ್ ಬ್ರಾಂಚಸ್ ಆಫ್ ನಾಲೆಡ್ಜ್. ಇವಾಗೂ ಕೂಡ ನಾವು ಎಷ್ಟೊಂದು ಲ್ಯಾಟಿನ್ ವರ್ಡ್ಸ್ಗಳನ್ನ ಸೈನ್ಸಲ್ಲಿ, ಲಾಲೆಲ್ಲ ಕೂಡ ಯೂಸ್ ಮಾಡ್ತಾ ಇರ್ತೀವಿ. ನೀವು ನೋಡಿರ್ಬೋದು, ಈಗ ಯಾವುದಾದ್ರೂ ಒಂದು ಬ್ಯಾಂಕಿಂಗ್ ಟರ್ಮ್ಸ್ ಇರ್ಬೋದು, ಮ್ಯಾಥಮೆಟಿಕ್ಸಲ್ಲಿರ್ಬೋದು, ಅಥವಾ ಸೋಷಿಯಲಲ್ಲಿರ್ಬೋದು, ಈ ಒಂದು ವರ್ಡನ್ನ ತೊಗೊಂಡು ಲ್ಯಾಟಿನ್ ವರ್ಡಿಂದ ಆರಿಜಿನೇಟ್ ಆಗಿದೆ, ಲ್ಯಾಟಿನ್ ತೊಗೊಂಡಿರ್ತೀವಿ, ಅಥವಾ ಸ್ಯಾನ್ಸ್ಕ್ರಿಟ್ ತೊಗೊಂಡಿರ್ತೀವಿ, ಅಥವಾ ಗ್ರೀಕ್ ವರ್ಡ್ ತೊಗೊಂಡಿರ್ತೀವಿ. ಈ 3 ಭಾಷೆನೇ ಜಾಸ್ತಿ ನಾವು ಯೂಸ್ ಮಾಡೋವಂಥದ್ದು. ಸೊ ಇಲ್ಲಿಗೆ ರೋಮನ್ ಸಿವಿಲೈಸೇಷನ್ ಕೂಡ ಮುಗಿದಿದೆ. ಇದ್ರ ಬಗ್ಗೆ ನಾನು ಆ್ಯಕ್ಚುಲಿ ತುಂಬ ಜಾಸ್ತಿ ಇದೆ ಹೇಳೋವಂಥದ್ದು, ಆದರೆ ಅದೆಲ್ಲ ಹೇಳಿದ್ರೆ ನಿಮಗೆ 10 ಅವರ್ ವಿಡಿಯೋ ಆಗುತ್ತೆ. ಸೊ ಅದೆಲ್ಲ ಬೇಡ, ನಾನು ಇಂಡಿವಿಜುವಲ್ ವಿಡಿಯೋಸ್ ಮಾಡ್ತೀನಿ, ಬೇಕಾದರೆ ಒಂದೊಂದೇ ಮಾಡ್ತಾ ಇರ್ತೀನಿ. ನೀವು ಚಾನಲ್ನ ಫಾಲೋ ಮಾಡ್ತಾಯಿದ್ರಿ ಅಂದರೆ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ, ಸೊ ಅದರಲ್ಲಿ ನೋಡ್ಕೊಳ್ಬೋದು. ಮತ್ತು ಇದರಲ್ಲಿ ಏನಾದರೂ ಈಗ ಹೇಳಿರೋದ್ರಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಕ್ಲಿಯರ್ ಮಾಡಿ ಕೊಡ್ತೀನಿ. ಓಕೆ, ಬಾಯ್.